So, all my dear students, in the previous class, we were discussed and completed the chapter first, some basic concepts of chemistry. So now, today I am going to start the second chapter, structure of atom. Structure of atom. First, ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಚಾಪ್ಟರ್, ಈ ಚಾಪ್ಟರ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳ್ತೀವಿ ನಾವು. ಈ ಸ್ಟ್ರಕ್ಚರ್ಸ್ ಆಫ್ ಆಟಮ್ ಅಂತ ಹೇಳಿದಾಗ ಫಸ್ಟ್ ಆಟಮ್ಸ್ ಅಂದರೆ ಏನು, ವಾಟ್ ಆರ್ ಆಟಮ್ಸ್? ಈ ಫಸ್ಟ್ ಆಟಮ್ಸ್ ಅಂದರೆ ನಮಗೆ ಗೊತ್ತಿರಬೇಕು. ಸೊ ವಿತೌಟ್ ನೋಯಿಂಗ್ ದ ಆಟಮ್ಸ್ ನಾವು ಸ್ಟ್ರಕ್ಚರ್ಸ್ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಸೊ ನೀವು ಇಲ್ಲಿ ಹೇಳುವಾಗ ಸೊ ಯಾವುದೇ ಒಂದು ಕಾನ್ಸೆಪ್ಟ್ಸಲ್ಲಿ ನೆನಪಲ್ಲಿ ಇಟ್ಕೊಂಡ್ರೆ ಈ ಸ್ಟ್ರಕ್ಚರ್ ಆಫ್ ಆಟಮ್ಸನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಫಸ್ಟು ನಮಗೇನು ಗೊತ್ತಿರಬೇಕಪ್ಪ ಅಂತ ಹೇಳಿದ್ರೆ ವಾಟ್ ಆರ್ ಆಟಮ್ಸ್. ಜನರಲ್ಲಾಗಿ ಆಟಮ್ಸ್ ಅಂದರೆ ಏನು ಇಲ್ಲಿ ನೋಡಿ, ಆಟಮ್ಸ್ ಅಂದರೆ ಏನು ಫಸ್ಟ್. ಸೊ ಆಟಮ್ಸ್ ಆರ್ ದ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಸಿಂಪ್ಲೆಸ್ಟ್ particle of an element. Simplest particle of an element is called as atoms. ಇವು ಆಟಮ್ಸ್ ಕೂಡ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ we can call it as constituent particles. Constituent particles ಅಂತ ಕರಿತೀವಿ. ಸೊ we can call it as simplest particle of an element ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಆಟಮ್ಸ್ಗಳು ಸೇರಿಕೊಂಡ್ರೆ ಒಂದು ಎಲಿಮೆಂಟ್ ಆಗುತ್ತೆ. ಇಂಥ ಎಲಿಮೆಂಟ್ಸ್ಗಳನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸಬ್ಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಓಕೆ, ಇದೆಲ್ಲದನ್ನು ಕೂಡ ನಾವು ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ದೀವಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಓಕೆ, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಟೋಟಲಾಗಿ ಆಟಮ್ ಅಂತ ಹೇಳಿದ್ರೆ ಒಂದು ಸಿಂಪ್ಲೆಸ್ಟ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಎನ್ ಎಲಿಮೆಂಟ್ ಈಸ್ ಕಾಲ್ಡ್ ಎಸ್ ಆಟಮ್. ಇಂಥ ಆಟಮ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಒಂದು ಫಸ್ಟ್ ಚಾಪ್ಟರ್ಲಿ ಕೆಲವೊಂದು ಲಾಸ್ ಕೂಡ ಕೊಟ್ಟಿದ್ದಾರೆ. ದೀಸ್ ಆಟಮ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ದೀಸ್ ಆಟಮ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ಲಾಸ್ ಆಫ್ chemical combination. Laws of chemical combinations ಅಂತ ಕೂಡ ಹೇಳ್ತೀವಿ. ಈ ಆಟಮ್ಸ್ಗಳನ್ನ ಪ್ರಪೋಸ್ ಮಾಡಲಿಕ್ಕೆ ಒಂದು ಥಿಯರಿನೂ ಕೂಡ ಕೊಟ್ಟಿದ್ದಾರೆ. ಜನರಲಾಗಿ ಆಟಮ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ದ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಆ್ಯಂಡ್ ದಿಸ್ ಆಟಮ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೈ ಒನ್ ಇಂಪಾರ್ಟೆಂಟ್ ಥಿಯರಿ ಇಸ್ ದೇರ್. ದಟ್ ಥಿಯರಿ ಈಸ್ Dalton's atomic theory. Dalton's atomic theory ಅಂತ ಕೂಡ ಕರೀತಾರೆ. You can call it as Dalton's atomic theory. ಡಾಲ್ಟನ್ ಅನ್ನೋದು ಏನು ಹೇಳ್ತಾರೆ ಆಟಮ್ಸ್ಗಳ ಬಗ್ಗೆ, ಅದನ್ನು ಹೆಸರು ಹೇಳ್ತಾರೆ ನೋಡಿ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೂಡ ಕರೀತಾರೆ. ಈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳಬೇಡಿ. ಒಂದ್ಸಲ ನೀವು ಹಾಗೆಯೇ ರೆಕಾರ್ಡ್ ಮಾಡ್ಕೊಳ್ಳಿ. ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಟರ್ ಕನ್ಸಿಸ್ಟ್ ಅಥವಾ ಕಂಪೋಸ್ಡ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಥವಾ ಇಂಡಿವಿಸಿಬಲ್ ಪಾರ್ಟಿಕಲ್ಸ್. ಒಂದು ಪಾಯಿಂಟ್ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು, ಡಾಲ್ಟನ್ ಅವರು ಏನಂತ ಹೇಳ್ತಾರೆ, ಈ ಮ್ಯಾಟರ್ ಅನ್ನೋದು ಮ್ಯಾಟರ್ ಕಂಪೋಸ್ಡ್ ಆಫ್ indivisible particles. So this is called important one. Matter composed of or consists of indivisible particles and named as indivisible particles ige and named as these indivisible particles named as atoms. ಅವಕ್ಕೆ ಏನು ಹೆಸರಿಡ್ತಾರಪ್ಪ ಅಂತ ಹೇಳಿದ್ರೆ, ಸೊ ದೀಸ್ ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ನೇಮ್ಡ್ ಆಸ್ ಆಟಮ್ಸ್ ಅಂತ ಕರೀತಾರೆ. ಅವನ್ನ ಕಾಲ್ ಇಟ್ ಆಸ್ ದ ಆಟಮ್ಸ್
ಅಂತ ಕೂಡ ಕರಿತಾ ಹೋಗ್ತಾರೆ. ಸೊ ಇಂಡಿವಿಸಿಬಲ್ ಅಂತ ಹೇಳಿದ್ರೆ ಗ್ರೀಕ್ ವರ್ಡ್ಸಲ್ಲಿ ದ ಮೀನಿಂಗ್ ಆಫ್ ಗ್ರೀಕ್ ಇಂಡಿವಿಸಿಬಲ್ ಅಂದರೆ ಗ್ರೀಕ್ ವರ್ಡ್ಸಲ್ಲಿ ಆಟಮ್ಸ್ ಅಂತ ಅರ್ಥ. ದ ಮೀನಿಂಗ್ ಆಫ್ ಇಂಡಿವಿಸಿಬಲ್ ಇನ್ ಗ್ರೀಕ್ ವರ್ಡ್ಸ್ ಆಟಮ್ಸ್. ಗ್ರೀಕ್ ವರ್ಡ್ಸಲ್ಲಿ ಇಂಡಿವಿಸಿಬಲ್ ಅಂತ ಹೇಳಿದ್ರೆ ಆಟಮ್ಸ್ ಅಂತ ಕರೀತಾರೆ. ಅದೊಂದು ಮೊದಲನೇ ಪಾಯಿಂಟ್ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅದು ಅಂತ ಹೇಳಿದ್ರೆ ಮ್ಯಾಟರ್ ಕನ್ಸಿಸ್ಟ್ ಆಫ್ ಆರ್ ಕಂಪೋಸ್ಡ್ ಆಫ್ indivisible particles named as atoms ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಮತ್ತು ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಕೂಡ ಒಂದು ಪಾಯಿಂಟನ್ನು ಹೇಳ್ತಾರೆ. ಇನ್ನೊಂದು ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್. ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಹೇಳಿದ ಮೇಲೆ ಅವರ ಥಿಯರಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಕುಡ್ ಎಕ್ಸ್ಪ್ಲೈನ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸನ್ನು ಫಾಲೋ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಟೋಟಲ್ಲಾಗಿ ನಾನು ಸ್ಟ್ರಕ್ಚರ್ ಆಫ್ ಆಟಮಿಗೆ ಎಂಟ್ರ್ ಆಗೋದಕ್ಕಿಂತ ಮುಂಚಿತವಾಗಿ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಂತ ಹೇಳಿದಾಗ ವಾಟ್ ಆರ್ ದ ಪಾರ್ಟಿಕಲ್ಸ್ ಇನ್ ಇಟ್. ಒಂದು ಆಟಮಿನ ಒಳಗಡೆ ಯಾವ್ಯಾವ ಪಾರ್ಟಿಕಲ್ಸ್ ಇದ್ದಾವೆ ಅನ್ನೋದು ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರಕ್ಚರ್ ಆಫ್ ಆಟಮ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಆಟಮ್ಸ್ ಅಂದರೆ ಏನು, ಆ ಆಟಮ್ಸ್ಗಳ ಬಗ್ಗೆ ಐಡಿಯಾ ಕೊಟ್ಟವ್ರು ಯಾರು ಅಂತ ಹೇಳಿದಾಗ ಜಾನ್ ಡಾಲ್ಟನ್ ಆಟಮ್ಸ್ಗಳ ಬಗ್ಗೆ ಐಡಿಯಾಸ್ ಕೊಡ್ತಾರೆ. ಆ ಐಡಿಯಾಸ್ ಕೊಡೋದ್ರ ಜೊತೆಗೆ ಆ ಆಟಮ್ ಅಂತ ಹೆಸರನ್ನು ಕೂಡ ಅವರೇ ಇಡ್ತಾರೆ. ಅದಕ್ಕೆ ಇಂಡಿವಿಸಿಬಲ್ ಪಾರ್ಟಿಕಲ್ಸ್, ಅದನ್ನು ಗ್ರೀಕ್ ವರ್ಡ್ಸಲ್ಲಿ ಆಟಮ್ಸ್ ಅಂತ ಕೂಡ ಕರೀತಾರೆ. ಇಂಥ ಆಟಮ್ಸ್ಗಳಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಯಾರು ಅಂತ ಬಂದಾಗ ನೆಕ್ಸ್ಟ್ ಚಾಪ್ಟರ್ ಎಂಟರ್ ಆಗುತ್ತೆ. ದಟ್ ಚಾಪ್ಟರ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ ಆಫ್ ಆಟಮ್ಸ್. ವಾಟ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್ of all the elements. What are the fundamental particles present in an atom of all the elements? ಹಂಗಾದರೆ ಆಟಮ್ಸಲ್ಲಿ ಇರ್ತಕ್ಕಂಥ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾರು, ಅವ್ರು ಯಾರು ನಮಗೆ ಹೇಳಿ ಅಂತಂದಾಗ ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಇಂಪಾರ್ಟೆಂಟ್. ಜಸ್ಟ್ ಮೊದಲನೇ ಟಾಪಿಕಲ್ಲಿ ಆಟಮ್ಸ್ ಅಂದರೆ ಏನು, ಆ ಆಟಮ್ಸ್ ಯಾವ ರೀತಿ ಲಿಂಕ್ ಆಗುತ್ತೆ, ಆಟಮ್ಸನ್ನ ಹೆಸರು ಯಾವ ರೀತಿ ಬಂತು ಅನ್ನೋದನ್ನು ಜಸ್ಟ್ ಹೇಳಿದ್ದೀನಿ. ಈಗ ನಾನು ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದೀನಿ. ಕ್ಲಿಯರ್? ಆಟಮ್ ಅನ್ನೋ ಒಂದು ವರ್ಡ್ ಬಂದಿದ್ದು ಗ್ರೀಕ್ ವರ್ಡ್ಸಿನ ಇಂಡಿವಿಸಿಬಲ್ ಅನ್ನೋ ವರ್ಡಿಂದ ಬಂದಿದೆ. ಇಂಡಿವಿಸಿಬಲ್ ಅಂತ ಹೇಳಿದ್ರೆ ಆಟಮ್ಸ್. ಸೊ ಹಾಗಾಗಿ ಈಗ ನಾವು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಈ ಆಟಮ್ಸ್ನ ಒಳಗಡೆ ಇರ್ತಕ್ಕಂಥ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ 3 ಜನ ಅಂತ. ಅವ್ರು ಯಾವ ರೀತಿ ಬಂದರು ಅನ್ನೋದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ಮೊದಲನೇ ಕಾನ್ಸೆಪ್ಟ್ ತಗೊಳ್ತಕ್ಕಂಥದ್ದು ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. This is called discovery of electrons. Discovery of electrons by discharge tube ಅಂತ ಕರೀತೀವಿ. Discharge tube. This is called discovery of electrons. ಫಸ್ಟ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಡಿಸ್ಕವರ್ ಮಾಡ್ತಾರೆ ಅದೊಂದು ಚಿಕ್ಕದಾಗಿ ಒಂದು ಸಣ್ಣದೊಂದು ಡಯಾಗ್ರಾಮ್ ಇದೆ ನೋಡ್ಕೊಳ್ಳಿ. ನಾನು ಜಸ್ಟ್ ಈ ರೀತಿಯಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್, ಇದನ್ನು ಡಿಸ್ಚಾರ್ಜ್ ಟ್ಯೂಬ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಒಂದು ಮೆಟಲ್ ಪೀಸನ್ನ ಜಸ್ಟ್ ಇದನ್ನ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ ನಾವು. ಈ ಥರ ಮೆಟಲ್ ಪೀಸ್ಗಳನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಜಸ್ಟ್ ಇದೊಂದು ಈ ರೀತಿ ಒಂದು ವ್ಯಾಕ್ಯೂಮ್ ಅಂತ ಕೂಡ ಕರೀತಾ ಹೋಗ್ತಾರೆ. ಇವೆರಡೂ ಕೂಡ ಜಸ್ಟ್ ಯಾವತ್ತು ಸೊ ಕನೆಕ್ಟ್ ಲೈಕ್ ದಿಸ್, ಇದನ್ನು ಕನೆಕ್ಟ್ ಕೂಡ ಮಾಡ್ತಾ ಹೋಗ್ತಾರೆ. ಸೊ ಜಸ್ಟ್ ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಇದನ್ನು ಕನೆಕ್ಟ್ ಮಾಡ್ತಾರೆ. ಇದನ್ನ ಪೊಟೆನ್ಷಿಯಲ್ ಅಥವಾ ವೋಲ್ಟ್ ಅಂತ ಕೂಡ ಕರಿತಾ ಹೋಗ್ತೀವಿ ಡಯಾಗ್ರಾಮ್ಸಲ್ಲಿ. ಸೊ ಇದನ್ನು ನಾವು ಜಸ್ಟ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದಾಗ ಜಸ್ಟ್ ಈ ರೀತಿ ಎಲೆಕ್ಟ್ರಾನ್ಸ್ ಆರ್ ಮೂವ್ ಟುವರ್ಡ್ಸ್. ಸೊ ಬೇಕಾದರೆ ಬರೆಯುವಾಗ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾ ಇರ್ತೀವಿ. ಇದರೊಳಗಡೆ ಯಾವುದೋ ಒಂದು ಗ್ಲಾಸನ್ನು ಫಿಲ್ಅಪ್ ಮಾಡ್ತಾರೆ. ದಿಸ್ ಡಿಸ್ಚಾರ್ಜ್ ಕಂಟೈನಿಂಗ್ ದ ಕನ್ಸಿಸ್ಟಿಂಗ್ ಆಫ್ ದ ವೆರಿ ಲೋ ಪ್ರೆಷರ್ ಗ್ಯಾಸ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಒಂದು ಮೈನಸ್ ಅಂತ ಬರುತ್ತೆ, ಪ್ಲಸ್ ಅಂತ ಬರುತ್ತೆ. ಇಲ್ಲಿ ಮೈನಸ್ ಅಂದರೆ ಕ್ಯಾಥೋಡ್. ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ಯಾಥೋಡ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಆ್ಯನೋಡ್.
is called as anode. ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾಥೋಡ್ ಅಂದರೆ ನೆಗೆಟಿವ್ ಚಾರ್ಜಸ್, ಆ್ಯನೋಡ್ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜಸ್. ನೆನಪಿರ್ಬೇಕು, ಅದನ್ನ ಯಾವುದೇ ಕಾರಣಕ್ಕೆ ಮರಿಬೇಡಿ. ದಿಸ್ ಇಸ್ ಫಾರ್ ಹೈ ವೋಲ್ಟೇಜ್, ದಿಸ್ ಇಸ್ ಫಾರ್ ಹೈ ವೋಲ್ಟೇಜ್. ಇದನ್ನು ಹೈ ವೋಲ್ಟೇಜ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇದನ್ನು ವ್ಯಾಕ್ಯೂಮ್ ಪಂಪ್, ದಿಸ್ ಇಸ್ ಕಾಲ್ಡ್ as ವ್ಯಾಕ್ಯೂಮ್. ಇದನ್ನು ವ್ಯಾಕ್ಯೂಮ್ ಪಂಪ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಜನರಲ್ಲಾಗಿ. ಸೊ ಇವೆರಡನ್ನು ಎಲೆಕ್ಟ್ರೋಡ್ಸ್ ಅಂತ ಕೂಡ ಹೇಳ್ತೀವಿ, ಅದು ಮೆಟಲ್ ಪೀಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಎಲೆಕ್ಟ್ರೋಡ್ಸ್, ಎಲೆಕ್ಟ್ರೋಡ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಇದರೊಳಗಡೆ ಫಿಲಪ್ ಮಾಡೋದು ಗ್ಯಾಸ್ ಅಟ್ ಲೋ ಪ್ರೆಷರ್. ಇಲ್ಲಿ ಇದರೊಳಗಡೆ ಫಿಲಪ್ ಮಾಡಿದ್ದಾರೆ ಗ್ಯಾಸ್ ಅಟ್ ವೆರಿ ಲೋ pressure, gas at very low pressure. So this is the discovery of electron by discharge tube. This tube is called as the discharge tube ಅಂತ ಕರೀತಾರೆ, discharge tube. ಸರ್ ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇವರು, ಏನು ಮಾಡ್ತಾರೆ ಅಂತ ಇಲ್ಲಿ ಜಸ್ಟ್ ಪಾಯಿಂಟ್ ವೈಸ್ ನೋಡ್ಕೊಳ್ಳಿ. ಎ ಗ್ಯಾಸ್ ಅಟ್ ಎ ವೆರಿ ಲೋ ಟೆಂಪ್ರೇಚರ್, ಎ ಗ್ಯಾಸ್ ಅಟ್ ಎ ವೆರಿ ಲೋ ಟೆಂಪ್ರೇಚರ್ ಆಫ್ ಅಬೌಟ್ 10 to the power of 6 atmosphere. ನೋಡಿ ಇಲ್ಲಿ ಹೇಳುವಾಗ ಎ ಗ್ಯಾಸ್ ಅಟ್ ಎ very low temperature of about 10 to the power of 6 atmosphere is passed through a discharge tube. ಇದನ್ನು ಪಾಸ್ ಮಾಡ್ತಾರೆ, passed through a discharge tube fitted with aluminum disc electrodes. ನೋಡಿ ಇವೆರಡೂ ಕಡೆ ಏನಿದೆಯಲ್ಲ, these electrodes are called as the aluminum disc electrodes, fitted with the aluminum disc electrodes ಅಂತ ಕರೀತಾರೆ. And a steady of high potential of about 10,000 volt. And steady of high potential about 10,000 volt is maintained between the electrodes. ಇವೆರಡು ಎಲೆಕ್ಟ್ರೋಡ್ಸ್ಗಳ ಮಧ್ಯೆ 10,000 ವೋಲ್ಟನ್ನು ಮೇಂಟೈನ್ ಮಾಡ್ತಾರೆ. Under these conditions, a fluorescent glow. Under these conditions, a fluorescent glow appears on the walls of the tube. ಅಂತ ಹೇಳ್ತಾರೆ. ಕ್ಲಿಯರ್? ಈ ನೆನ್ಪಿಟ್ಕೊಳ್ಳಿ, ವೆರಿ ಲೋ ಪ್ರೆಷರ್ ಇರ್ತಕ್ಕಂಥ ಗ್ಯಾಸನ್ನು ಈ ಡಿಸ್ಚಾರ್ಜ್ ಟ್ಯೂಬ್ ಒಳಗಡೆ ಫಿಲಪ್ ಮಾಡಿರ್ತಾರೆ. ಆ್ಯಂಡ್ ಫಿಟೆಡ್ ವಿತ್ ದ ಅಲ್ಯೂಮಿನಿಯಂ ಮೆಟಲ್ ಡಿಸ್ಕ್ ಅಂತ ಕರಿತೀವಿ. ಡಿಸ್ಕ್ ಅಂತಂದರೆ ಮೆಟಲ್ ಪೀಸ್, ಎಲೆಕ್ಟ್ರೋಡ್ಸ್ ಅನ್ನೋದಕ್ಕೆ ಬಂದ ಸ್ಮಾಲ್ ಮೆಟಲ್ ಪೀಸಸ್. ಆ್ಯಂಡ್ ಮೇಂಟೈನ್ ಬಿಟ್ವೀನ್ ದ ಹೈ ವೋಲ್ಟೇಜ್ 10,000 ವೋಲ್ಟೇಜನ್ನು ಮೇಂಟೈನ್ ಮಾಡ್ತಾರೆ. ಯಾವಾಗ ಹೈ ವೋಲ್ಟೇಜ್ 10,000 ವೋಲ್ಟೇಜನ್ನು ಮೇಂಟೈನ್ ಮಾಡ್ತಾರೋ ಇದನ್ನು ಬಲ್ಬ್, ಗ್ಲಾಸ್ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕರಿತೀವಿ ಇದನ್ನು. ಈ ಗ್ಲಾಸ್ ಡಿಸ್ಚಾರ್ಜ್ ಟ್ಯೂಬ್ ಏನಾಗತ್ತಪ್ಪ ಅಂತಂದರೆ, ಅಂಡರ್ ದೀಸ್ ಕಂಡೀಷನ್ಸ್ ದಿಸ್ ಗ್ಲಾಸ್ ಡಿಸ್ಚಾರ್ಜ್ ಟ್ಯೂಬ್ ಅಪಿಯರ್ಸ್ ಗ್ಲೋ ಆನ್ ದ ವಾಲ್ಸ್ ಆಫ್ ದ ಟ್ಯೂಬ್. ಇಲ್ಲಿ ಏನಾಗುತ್ತೆ, ಬೆಳಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬೆಳಕು ಬಂದ ತಕ್ಷಣ ಏನು ಮಾಡ್ತಾರೆ ಅವರು, ಸೊ ಯಾವಾಗ ಇಲ್ಲಿ ಫ್ಲೂರಸೆಂಟ್ ಅಂತ ಕರಿತೀವಿ, ಫ್ಲೂರಸೆಂಟ್ ಗ್ಲೋ ಅಪಿಯರ್ಸ್ ಆನ್ ದ ವಾಲ್ಸ್ ಆಫ್ ದ ಟ್ಯೂಬ್, ಅದು ಅಪಿಯರ್ ಆದ ತಕ್ಷಣ, ಸೊ ದಿಸ್ ಕ್ಯಾನ್ ಬಿ ಸಿಸ್ಟಮ್ಯಾಟಿಕಲಿ ಸ್ಟಡಿಡ್. ಇದನ್ನು ನೀಟಾಗಿ ಸ್ಟಡಿ ಮಾಡ್ತಾರೆ. ದಿಸ್ ಕ್ಯಾನ್ ಬಿ ಸಿಸ್ಟಮ್ಯಾಟಿಕಲಿ ಸ್ಟಡಿಡ್ ಬೈ 4 ಸೈಂಟಿಸ್ಟ್, 4 ಜನ ಸೈಂಟಿಸ್ಟ್ಗಳು ಇದನ್ನು ಸಿಸ್ಟಮ್ಯಾಟಿಕಲಿ ಸ್ಟಡಿ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಬೈ ಕ್ರೂಕ್ಸ್ ಅಂತ ಒಬ್ಬರು, ಇನ್ನೊಂದು ಥಾಮ್ಸನ್, ಸೊ ಇನ್ನೊಬ್ಬರು ಪೆರಿನ್ ಅಂತ, ಇನ್ನೊಬ್ಬರು ಮಿಲ್ಲಿಕನ್ ಅಂತ ಕರೀತಾರೆ. ಸೊ ಈ ರೀತಿ 4 ಜನ ಸೈಂಟಿಸ್ಟ್ಗಳು ಭಾಳ ಕೇರ್ಫುಲ್ಲಾಗಿ ಇದನ್ನು ಸ್ಟಡಿ ಮಾಡ್ತಾರೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಗ್ಲೋ. ಯಾಕೆ ಉರಿತಾ ಇದೆ? ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಗ್ಲೋ ಬೈ ಕ್ರೂಕ್ಸ್, ಥಾಮ್ಸನ್, ಪೆರಿನ್ ಆ್ಯಂಡ್ ಮಿಲ್ಲಿಕನ್. ಈ 4 ಜನ ಸ್ಟಡಿ ಮಾಡಿ, ಆ್ಯಂಡ್ ಅದರ್ಸ್, ಮತ್ತು ಇನ್ನು ಉಳಿದವರು ಬೇರೆ ಕೋವರ್ಕರ್ಸ್, ಅದರ್ಸ್ ಪ್ರೂವ್ ಮಾಡ್ತಾರೆ ದಿಸ್ ಈಸ್ ಡ್ಯೂ ಟು ಎ. ಯಾಕೆ ಬರ್ತಾ ಇದೆ ಅಂತಂದರೆ, ಪ್ರೂವ್ ದಟ್ ದಿಸ್ ಈಸ್ ಡ್ಯೂ ಟು ಎ ಸ್ಟಡಿ ಫ್ಲೋ ಆಫ್. ಪ್ರೂವ್ ದಟ್ ದಿಸ್ ಈಸ್ ಡ್ಯೂ ಟು ಎ ಸ್ಟಡಿ ಫ್ಲೋ ಆಫ್ rapidly moving negatively charged. So ಏನು ಹೇಳ್ತಾರೆ, prove that this is due to a steady flow of rapidly moving negatively charged particles are called cathode rays.
ಆರ್ ಕಾಲ್ಡ್ ಕ್ಯಾಥೋಡ್ ರೇಸ್ ಅಂತ ಹೇಳ್ತಾರೆ. ದೀಸ್ ಆರ್ ಕಾಲ್ಡ್ ಆಸ್ ದ ಕ್ಯಾಥೋಡ್ ರೇಸ್ ಅಂತ ಕಂಡುಹಿಡಿದ್ಬಿಟ್ರು ಅವರು, ಐಡೆಂಟಿಫೈ ಮಾಡಿದ್ರು. ಕ್ಲಿಯರ್? ಈ ಎಕ್ಸ್ಪೆರಿಮೆಂಟ್ ನಮ್ಗೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಇದನ್ನು ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕೂಡ ಕರಿತೀವಿ. CRT ಅಂತ ಹೇಳ್ತೀವಿ, ಕ್ಯಾಥೋಡ್ ರೇ ಟ್ಯೂಬ್ ಅಥವಾ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಅಂತ ಹೇಳ್ತೀವಿ. ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಒಂದು ಡಿಸ್ಚಾರ್ಜ್ ಟ್ಯೂಬನ್ನು ತಗೊಂಡು ಅದರ ಒಳಗಡೆ ಒಂದು ಭಾಳ ಕಡಿಮೆ ಪ್ರೆಷರ್ ಇರ್ತಕ್ಕಂಥ ಗ್ಯಾಸನ್ನು ಫಿಲಪ್ ಮಾಡಿ 2 ಮೆಟಲ್ ಡೆಸ್ಕ್ಗೆ ಫಿಟ್ ಮಾಡಿ ಅದಕ್ಕೆ 10,000 ಹೈ ವೋಲ್ಟೇಜನ್ನ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ ತಕ್ಷಣ ಈ ಡಿಸ್ಚಾರ್ಜ್ ಟ್ಯೂಬ್ ಗ್ಲಾಸಿಂದ ಮೇಡಪ್ ಆಗಿರೋದ್ರಿಂದ ಇಮ್ಮಿಡಿಯೇಟಾಗಿ ಅಲ್ಲೇನಾಗುತ್ತೆ, ಗ್ಲೋ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲೋರಸೆಂಟ್ ಗ್ಲೋ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಯಾವಾಗ ನಾವು ಕನೆಕ್ಟ್ ಮಾಡ್ತೀವಿ ಅಲ್ಲಿ ಏನೋ ಒಂದು ಬೆಳಕು ಬರ್ತಾ ಇದೆ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ದೇರ್, ಏನೋ ಇದೆ ಅಂತ ನಮ್ಗೆ ಐಡಿಯಾ ಬರುತ್ತೆ. ಸೊ ನಾವು ಆರ್ಡಿನರಿ ಏನೂ ಇರಲ್ಲ. ಯಾವಾಗ ಇಲ್ಲಿ ಗ್ಲೋ ಆಗಲಿ ಸ್ಟಾರ್ಟ್ ಆಗುತ್ತೆ, ಈ ಫ್ಲೋರಸೆಂಟ್ ಗ್ಲೋ ಅಪಿಯರ್ಸ್ ಆನ್ ದ ವಾಲ್ಸ್ ಆಫ್ ದ ಟ್ಯೂಬ್, ಈ ಟ್ಯೂಬ್ನಲ್ಲಿ ಯಾವಾಗ ಬೆಳಕು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಸೊ ಅವಾಗ ಏನಾಗುತ್ತೆ, ಅದನ್ನು ಭಾಳ ಸಿಸ್ಟಮ್ಯಾಟಿಕ್ ಆಗಿ 4 ಜನ ಸೈಂಟಿಸ್ಟು ಮತ್ತು ಬೇರೆ ಕೋವರ್ಕರ್ಸ್ ಅಂತ ಹೇಳ್ತೀವಿ, ಅವ್ರ ಜೊತೆ ಕೆಲಸ ಮಾಡೋರಿಗೆ ಅಂತ ಕರಿತೀವಿ ಕೋವರ್ಕರ್ಸ್. ಆ 4 ಜನ ಸೈಂಟಿಸ್ಟ್ಗಳು ಸಿಸ್ಟಮ್ಯಾಟಿಕಾಗಿ ಸ್ಟಡಿ ಮಾಡ್ತಾರೆ. ಆ 4 ಜನ ಯಾರಪ್ಪ ಅಂತ ಹೇಳಿದ್ರೆ, ಒಬ್ಬರು ಕ್ರೂಕ್ಸ್ ಅಂತ, ಇನ್ನೊಬ್ರು ಥಾಮ್ಸನ್ ಅಂತ, ಇನ್ನೊಬ್ರು ಪೆರಿ ಮತ್ತು ಮುಲಿಕನ್. ಅವ್ರ ಜೊತೆಗೆ ಇರ್ತಕ್ಕಂಥ ಕೋವರ್ಕರ್ಸ್ ಎಲ್ಲ ಸೇರ್ಕೊಂಡು ಸ್ಟಡಿ ಮಾಡಿ ಯಾಕೆ ಈ ರೀತಿ ಬರ್ತಾ ಇದೆ, ಆ ಲೈಟ್ ಸ್ಟಾಪ್ ಆಗ್ತಾಯಿಲ್ಲ, ಕಂಟಿನ್ಯೂಸ್ ಆಗಿ ಗ್ಲೋ ಆಗ್ತಾಯಿದೆ, ಸ್ಟಾಪ್ ಆಗ್ತದೆ. ಆವಾಗ ಅವ್ರು ಐಡಿಯಾ ಮಾಡ್ತಾರೆ, ಓ ಇದು ಯಾಕೆ ಅಂತ ಸ್ಟಡಿ ಮಾಡೋ ಜೊತೆಗೆ ಅವ್ರು ಪ್ರೂವ್ ಕೂಡ ಮಾಡ್ತಾರೆ. ಇದು ಕಂಟಿನ್ಯೂಸ್ ಗ್ಲೋ ಆಗ್ಲಿಕ್ಕೆ ಕಾರಣ ಯಾರು? ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅರ್ಥ ಏನು? ಇಲ್ಲಿ ಕ್ಯಾಥೋಡ್ ಅಂದರೆ ಏನು? ಮೈನಸ್. ಆನೋಡ್ ಅಂದರೆ ಏನು? ಪ್ಲಸ್. ಇಲ್ಲಿ ಹೇಳುವಾಗ ನೆಗೆಟಿವ್ಲಿ ಅಂತ ಯಾಕೆ ಕರೀತಾರೆ ಅಂದರೆ, ದ ಎಲೆಕ್ಟ್ರಾನ್ಸ್ ಆರ್ ಮೂವ್ ಫ್ರಮ್ ದಿಸ್ ಸೈಡ್ ಟು ದಿಸ್. ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ದಿಸ್ ಸೈಡ್ ಟು ದಿಸ್. ಇಲ್ಲಿ ನೋಡಿ, ಎಲೆಕ್ಟ್ರಾನ್ಸ್ಗಳು ಈ ಬದಿಯಿಂದ ಈ ಬದಿ ಮೂವ್ ಆಗ್ತಿದ್ದಾವೆ. ಯಾವ ಕಡೆಯಿಂದ ಮೂವ್ ಆಗ್ತಿದ್ದಾವೆ? ನೆಗೆಟಿವ್ ಕಡೆಯಿಂದ ಎಲೆಕ್ಟ್ರಾನ್ಸ್ಗಳು ಹೋಗ್ತಾ ಇದ್ದಾವೆ. ಆವಾಗ ಅವ್ರು ಐಡಿಯಾ ಮಾಡ್ತಾರೆ, ಸೊ ಕಂಟಿನ್ಯೂಸ್ ಫ್ಲೋಯಿಂಗ್, ಅದನ್ನು ಸ್ಟಡಿ ಫ್ಲೋಯಿಂಗ್ ಅಂತ ಕರೀತಾರೆ. ಸ್ಟಡಿ ಫ್ಲೋ ಆಫ್ ರ್ಯಾಪಿಡ್ಲಿ ಮೂವಿಂಗ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಯಾವಾಗ ಕ್ಯಾಥೋಡ್ ಕಡೆಯಿಂದ ಪಾರ್ಟಿಕಲ್ಸ್ಗಳು ಆನೋಡ್ ಕಡೆ ಮೂವ್ ಆಗ್ತಿದ್ದಾವೋ ಸೊ ಅವಾಗ ಅವ್ರಿಗೆ ಒಂದು ಹೆಸರು ಕೊಡ್ತಾರೆ, ದಟ್ ರೇಸ್ ಆರ್ ಕಾಲ್ಡ್ ಆಸ್ ದ ಕ್ಯಾಥೋಡ್ ರೇಸ್ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಅವ್ರ ತಲೆಯೊಳಗಡೆ ಏನು ಫಿಕ್ಸ್ ಆಗುತ್ತಪ್ಪ ಅಂದರೆ, ಕ್ಯಾಥೋಡ್ ರೇಸ್ ಕನ್ಸಿಸ್ಟಿಂಗ್ ಆಫ್ ದ ಸ್ಮಾಲ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಐಡಿಯಾ ಬರುತ್ತೆ. ಹಾಗಾಗಿ ದೀಸ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಸ್ ದ ಕ್ಯಾಥೋಡ್ ರೇಸ್ ಅಂತ ಅಂದ್ಕೊಳ್ತಾರೆ. ಇಲ್ಲಿಗೆ ಸ್ಟಾಪ್ ಆಗಲ್ಲ. ಸೊ ಮತ್ತೆ ಸುಮ್ಮನೆ ಇರಲ್ಲ ಅವರು. ಸೊ ಅವಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದಾಗ, ಇವ್ರು 4 ಜನ ಕೂಡ ವರ್ಕ್ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಭಾಳ ಇಂಟ್ರೆಸ್ಟ್ನ ತಗೊಂಡು ವರ್ಕ್ ಮಾಡ್ತಕ್ಕಂಥ ಥಾಮ್ಸನ್ ಅವರು. ಅವರಿಗೆ ನಾವು ಜೆ ಥಾಮ್ಸನ್ ಅಂತ ಕೂಡ ಕರಿತೀವಿ. ಆ ಥಾಮ್ಸನ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ, ಪ್ರಾಪರ್ಟೀಸನ್ನು ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮುಗಿದೋಗ್ಬಿಡ್ತು. ಎಕ್ಸ್ಪೆರಿಮೆಂಟಲ್ಲಿ ಏನೋ ಮಾಡಿದ್ರು, ಅಲ್ಲೇನೋ ಒಂದು ಫ್ಲೋರಸೆಂಟ್ ಗ್ಲೋ ಬಂತು ಬಲ್ಬಲ್ಲಿ. ಆ ಫ್ಲೋರಸೆಂಟ್ ಗ್ಲೋನ ಇಟ್ಕೊಂಡು ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಗ್ಲೋ, ಯಾಕೆ ಉರಿತಾ ಇದೆ ಅಂತ ಆ ಸಿಸ್ಟಮ್ಯಾಟಿಕ್ ಸ್ಟಡಿನ ಇಟ್ಕೊಂಡು ಆ ಗ್ಲೋ ಮೇಲೆ ಸ್ಟಡಿ ಮಾಡಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ. ಏನು ಐಡಿಯಾ ಬರುತ್ತೆ? ಸೊ ಇಲ್ಲಿ ಕ್ಯಾಥೋಡ್ ಕಡೆಯಿಂದ ಕೆಲವೊಂದು ಅಯಾನ್ಸ್ಗಳು ಮೂವ್ ಆಗ್ತಿದ್ದಾವೆ, ಕೆಲವೊಂದು ಪಾರ್ಟಿಕಲ್ಸ್ಗಳು ಮೂವ್ ಆಗ್ತವೆ. ಕ್ಯಾಥೋಡ್ ಕಡೆಯಿಂದ ಕೆಲವೊಂದು ಪಾರ್ಟಿಕಲ್ಸ್ ಮೂವ್ ಆಗ್ತವೆ. ಆ ಪಾರ್ಟಿಕಲ್ಸ್ ಯಾರು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಕ್ಯಾಥೋಡ್ ರೇಸ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರಪ್ಪ ಅಂದರೆ, ಇಲ್ಲಿ ಹೇಳುವಾಗ ಸ್ಟಡಿ ಫ್ಲೋ ಆಫ್ ಆರ್ ರ್ಯಾಪಿಡ್ಲಿ ಮೂವಿಂಗ್, ಭಾಳ ಫಾಸ್ಟಾಗಿ ಮೂವ್ ಆಗ್ತವೆ. ಸೊ ರ್ಯಾಪಿಡ್ಲಿ ಮೂವಿಂಗ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ರ್ಯಾಪಿಡ್ಲಿ ಮೂವಿಂಗ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಕ್ಯಾಥೋಡ್ ರೇಸ್ ಅಂತ ಹೆಸರನ್ನ ಕೊಡ್ತಾರೆ. ಅವ್ರ ಹೆಸರನ್ನ ಕೊಟ್ಟ ಮೇಲೆ ಅಲ್ಲಿಗೆ ನಾವು ಸುಮ್ಮನೆ ಇರಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ತಗೊಳ್ತಾರಪ್ಪ ಅಂದರೆ, ಸೊ ನೆಕ್ಸ್ಟ್ ಇಸ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಹಾಗಾದರೆ ಕ್ಯಾಥೋಡ್ ರೇಸ್ನ ಪ್ರಾಪರ್ಟೀಸ್ಗಳು ಏನು? ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಅಂತ ನಾವು ತೊಗೊಳ್ತೀವಿ. ಇಲ್ಲಿ ಹೇಳುವಾಗ, ಸೊ ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಏನು ಪ್ರಾಪರ್ಟೀಸ್ ಕ್ಯಾಥೋಡ್ ರೇಸ್? ವೆರಿ ಕ್ಲಿಯರ್ ನೋಡಿ. ಕ್ಯಾಥೋಡ್ ರೇಸ್ ಯಾವ ರೀತಿ ಮೂವ್ ಆಗ್ತದೆ? ಸ್ಟ್ರೈಟ್ ಲೈನ್, ಖಂಡಿತವಾಗಲು. ಹಾಗಾಗಿ ದೇ ಆರ್ ಮೂವ್ ಇನ್ ಎ ಸ್ಟ್ರೈಟ್ ಲೈನ್ ಸಿಮಿಲರ್ ಟು ದ ಸ್ಪೀಡ್ ಆಫ್ ಲೈಟ್, ಅದು ವೆಲಾಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಫಸ್ಟ್ನೇ ಪಾಯಿಂಟ್ ಏನು ಬರ್ಬೋದು? ಮೊದಲನೇ ಪ್ರಾಪರ್ಟೀಸ್ಗಳು. ಸೊ ಕ್ಯಾಥೋಡ್ ರೇಸ್ ಅಂತ ಹೇಳಿದ್ರೆ, ದೇ ಆರ್ ಮೂವ್ ಇನ್ ಸ್ಟ್ರೈಟ್ ಲೈನ್. ದೇ ಆರ್ ಮೂವ್ ಇನ್ straight line. They are moving straight line with similar to the
speed of light with similar to the speed of light 3 into 10 to the power of 8 meter per second. Clear? ಸೊ ಅವ್ರು ಹೇಳ್ತಾರೆ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ಗಳಲ್ಲಿ ಕ್ಯಾಥೋಡ್ ರೇಸ್ಗಳು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಿದ್ದಾವೆ. ಕ್ಯಾಥೋಡ್ ರೇಸ್ ಆರ್ ಮೂವ್ ಇನ್ ಸ್ಟ್ರೈಟ್ ಲೈನ್ ವಿತ್ ಸ್ಪೀಡ್ ಆಫ್ ಲೈಟ್ ಮೊದಲನೇದು. ಸೊ ಎರಡನೇ ಪಾಯಿಂಟ್ ಏನು ಹೇಳ್ತಾರೆ, ಸೆಕೆಂಡ್ ಪಾಯಿಂಟು ದೀಸ್ ರೇಸ್ ಆರ್ ಡಿಫ್ಲೆಕ್ಟೆಡ್ ಬೈ, ಇಲ್ಲಿ ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಹೇಳುವಾಗ ದ ಸೆಕೆಂಡ್ ಪಾಯಿಂಟ್ ಈಸ್ ಒಂದು ಡಿಫ್ಲೆಕ್ಟೆಡ್ ಬೈ, ದೀಸ್ ರೇಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ and magnetic field. These rays are deflected by electric and magnetic field. Magnetic field in such a way which indicates cathode rays consists negatively charged particles. ಎರಡನೇ ಪ್ರಾಪರ್ಟಿ. ಫಸ್ಟ್ ಪ್ರಾಪರ್ಟಿ ಏನು ಹೇಳುತ್ತಪ್ಪ ಅಂತಂದರೆ, ಸೊ ದೀಸ್ ರೇಸ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಸಿಮಿಲರ್ ಟು ದ ಸ್ಪೀಡ್ ಆಫ್ ಲೈಟ್, ಅದು ವೆಲಾಸಿಟಿ ಆಫ್ ಲೈಟ್. ಎರಡನೇದು ದೀಸ್ ರೇಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ರೇಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ which indicates cathode rays consisting of negatively charged particles. So ಮೂರನೇ ಪ್ರಾಪರ್ಟೀಸ್ ಏನು ಹೇಳ್ತಾರಪ್ಪ ಅಂತಂದರೆ, these rays ionizing power. These rays having ionizing power. Ionization power. Ionizing power. So these rays having ionizing power and penetrating small thickness of metal. ಏನು ಸರ್ ಅಂದರೆ ಪೆನಿಟ್ರೇಷನ್ ಅಂತಂದರೆ ಒಂದು ರೇಸಿನ ಮಧ್ಯೆ ಯಾವುದೊಂದು ಆಬ್ಜೆಕ್ಟ್ ಇಟ್ಟಾಗ ಆ ಆಬ್ಜೆಕ್ಟ್ನ ಮೂಲಕ ರೇಸ್ ಪಾಸ್ ಆಗಬೇಕು. ದಟ್ ಇಸ್ ಕಾಲ್ಡ್ ಪೆನಿಟ್ರೇಷನ್. ಹೈ ಪೆನಿಟ್ರೇಟಿಂಗ್ ಪವರ್ಸ್ ಅಂತ ಕರಿತೀವಿ. ಹೈ ಪೆನಿಟ್ರೇಟಿಂಗ್ ಪವರ್ಸ್ ಅಂತ ಹೇಳಿದ್ರೆ ಎಕ್ಸ್ ರೇಸ್ ಹ್ಯಾವಿಂಗ್ ಹೈ ಪೆನಿಟ್ರೇಷನ್ ಪವರ್. ನೋಡಿ ಬೇಕಾದ್ರೆ ನಾವೇನಾದರೂ ಎಲ್ಲರೂ ಬಿದ್ದಾಗ ನಮ್ಮ ಬಾಡಿಲಿರ್ತಕ್ಕಂಥ ಯಾವುದಾದ್ರು ಒಂದು ಬೋನ್ ಡಿಸ್ಲೊಕೇಟ್ ಆದಾಗ ಅದನ್ನು ಎಕ್ಸ್ರೇ ಮಾಡಬೇಕು ಅಂತ ಹೇಳ್ತಾರೆ. ಎಕ್ಸ್ರೇ ಮಾಡಬೇಕು ಅಂತ ಹೇಳಿದಾಗ ಆ ಎಕ್ಸ್ರೇಸ್ ನಮ್ಮ ಬಾಡಿಯೊಳಗೆ ಬಿಟ್ಟಾಗ ಸೊ ಆ ಎಕ್ಸ್ರೇಸ್ ಪೂರ ಎಂಟ್ರ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪೆನಿಟ್ರೇಷನ್. ಎಕ್ಸ್ರೇಸ್ ಹ್ಯಾವಿಂಗ್ ಹೈಲಿ ಪೆನಿಟ್ರೇಟಿಂಗ್ ಪವರ್ ಇರೋದ್ರಿಂದ ಎಲ್ಲಿ ಡಿಫೆಕ್ಟ್ ಆಗಿದೆ, ಅದು ಎಲ್ಲಿ ಬೋನ್ ಡಿಸ್ಲೊಕೇಟ್ ಆಗಿದೆ ಅಂತ ಐಡೆಂಟಿಫೈ ಮಾಡುತ್ತೆ. ಸೊ ಹಾಗೆ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಪೆನಿಟ್ರೇಟಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಅದನ್ನು ಪೆನಿಟ್ರೇಷನ್ ಪವರ್ ಅಂತ ಕೂಡ ಕರಿತೀವಿ. ಪೆನಿಟ್ರೇಷನ್ ಪವರ್ ಅಂತ ಹೇಳಿದಾಗ ಒಂದು ರೇಸನ್ನು ಪಾಸ್ ಮಾಡುವಾಗ ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ನ ಇಟ್ಟಾಗ ಆ ಆಬ್ಜೆಕ್ಟ್ನ ಮೂಲಕ ರೇಸ್ ಪಾಸ್ ಆಗಬೇಕು. ಸೊ ದಟ್ ಪವರ್ ಇಸ್ ಕಾಲ್ಡ್ ಅಯನೈಸಿಂಗ್ ಪವರ್ ಅಂತ ಕರಿತೀವಿ. ಆ ಪವರ್ ಐ ಪಿ ಅಂತ ಕೂಡ ಕರಿತೀವಿ. ದಟ್ ಪವರ್ ಇಸ್ ಕಾಲ್ಡ್ ಅಯನೈಸಿಂಗ್ ಪವರ್ ಆ್ಯಂಡ್ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ as a ಪೆನಿಟ್ರೇಟಿಂಗ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಹಾಗಾಗಿ ಈ ಒಂದು ಕ್ಯಾಥೋಡ್ ರೇಸ್ಗಳು ಆರ್ ಅಯನೈಸಿಂಗ್ ಪವರ್, ಅದಕ್ಕೆ ಅಯನೈಸಿಂಗ್ ಪವರು ಕೂಡ ಇದೆ ಆ್ಯಂಡ್ ಕೇಪೇಬಲ್ ಆಫ್ ಪೆನೆಟ್ರೇಟಿಂಗ್ ಸ್ಮಾಲ್ ಥಿಕ್ನೆಸ್ ಆಫ್ ಮೆಟಲ್ಸ್. ಸ್ಮಾಲ್ ಥಿಕ್ನೆಸ್ ಇರೋ ಮೆಟಲ್ಸ್ಗಳು ಮೂಲಕನೂ ಕೂಡ ಅವು ಪಾಸ್ ಆಗ್ತವೆ ಅಂತ ಹೇಳ್ತಾರೆ. ಕ್ಲಿಯರ್? ಹಾಗಾಗಿ ಈ ಮೂರು ಪ್ರಾಪರ್ಟೀಸ್ಗಳನ್ನ ಭಾಳ ಕೇರ್ಫುಲ್ಲಾಗಿ ಸ್ಟಡಿ ಮಾಡ್ತಕ್ಕಂಥ ಸೈಂಟಿಸ್ಟು ಜೆ ಥಾಮ್ಸನ್. ಅವ್ರೇನು ಮಾಡ್ತಾರೆ ಅಂತ ಹೇಳಿದಾಗ ಫಸ್ಟ್ ಎಲ್ಲ ಎಕ್ಸ್ಪೆರಿಮೆಂಟನ್ನು ಸ್ಟಡಿ ಮಾಡ್ಕೊಳ್ತಾರೆ. ಮಾಡಿದಾಗ ಗ್ಲೋ ಯಾಕೆ ಬಂತು ಏನು ಅಂತೇಳಿ ಅವ್ರ ಹೆಸರು ಕೂಡ ಕೊಡ್ತಾರೆ. ಇಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಇದಾವಪ್ಪ, ಅದಕ್ಕೆ ನಾನು ಕ್ಯಾಥೋಡ್ ರೇಸ್ ಅಂತ ಕರಿತೀನಿ. ಅಲ್ಲಿಗೆ ಸುಮ್ಮನಾಗಲ್ಲ, ಆ ಕ್ಯಾಥೋಡ್ ರೇಸ್ನ ಪ್ರಾಪರ್ಟಿ ಸ್ಟಡಿ ಮಾಡ್ತಾರೆ. ಸೊ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿದಲ್ಲೇ ಯಾವ ಪಾರ್ಟಿಕಲ್ ಅಂತ ಹೇಳಕ್ಕೆ ಬರಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ, ಸೊ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್ ಅಂತ ಬಂದ ತಕ್ಷಣ ಮೊದಲನೇ ಪ್ರಾಪರ್ಟಿ ಏನು ಹೇಳ್ತಾರಪ್ಪ ಅಂದರೆ, ಸೊ ಈ ಕ್ಯಾಥೋಡ್ ರೇಸ್ಗಳು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದ್ದಾವೆ. ದೀಸ್ ಕ್ಯಾಥೋಡ್ ರೇಸ್ ಆರ್ ಮೂವ್ ಇನ್ ಸ್ಟ್ರೈಟ್ ಲೈನ್ ಕಂಪೇರ್ ಟು ದ ಅಥವಾ ಸಿಮಿಲರ್ ಟು ದ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಕಂಪೇರ್ ಮಾಡಿದ್ರೆ ಸೇಮಲ್ಲಿ ಮೂವ್ ಆಗ್ತಿದ್ದಾವೆ. ಆ ಸ್ಪೀಡ್ ಆಫ್ ಲೈಟ್ ಅದು ವೆಲಾಸಿಟಿ ಆಫ್ ಲೈಟ್ ಎಷ್ಟು 3 × 10⁻⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಅದಾದ್ರೆ ಎರಡನೇ ಪಾಯಿಂಟ್ ಏನು ಹೇಳ್ತಾರಪ್ಪ ಅಂದರೆ, ಈ ಕ್ಯಾಥೋಡ್ ರೇಸ್ಗಳು ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಡಿಫ್ಲೆಕ್ಟ್ ಆಗ್ತವೆ.
ಡಿಫ್ಲೆಕ್ಟ್ ಆಗಿ ಏನು ಇಂಡಿಕೇಟ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ಕ್ಯಾಥೋಡ್ ರೇಸ್ನ ಒಳಗಡೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇದಾವೆ, ಇರೋದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಿದೆ, ಡಿಫ್ಲೆಕ್ಷನ್ ತೋರಿಸ್ತಾ ಇದೆ, ಡಿಫ್ಲೆಕ್ಟ್ ಆಗ್ತಾ ಇದೆ ಅಂತ ತೋರಿಸುತ್ತೆ. ಮೂರನೇ ಪಾಯಿಂಟ್ ಏನಾಗ್ತಪ್ಪ ಅಂದರೆ ದೀಸ್ ರೇಸ್ ಆರ್ ಹೈ ಪೆನೆಟ್ರೇಷನ್ ಪವರ್, ಅದಕ್ಕೆ ನಾವು ಅಯನೈಸಿಂಗ್ ಪವರ್ ಅಂತ ಕರಿತೀವಿ. ಏನಪ್ಪ ಅಂತ ಹೇಳಿದ್ರೆ ಪೆನೆಟ್ರೇಷನ್ ಪವರ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಆಬ್ಜೆಕ್ಟ್ನ ರೇಸಿಗೆ ಅಡ್ಡ ಇಟ್ಟಾಗ, ಅದರ ಅಪೋಸಿಟ್ ಆಗಿ ಇಟ್ಟಾಗ ಅದನ್ನು ಸೀಳ್ಕೊಂಡು ಅದರ ಮೂಲಕ ಪಾಸ್ ಆಗ್ತಕ್ಕಂಥ ಕೆಪಾಸಿಟಿ ಇದೆಯಲ್ಲ, ದಟ್ ಸ್ಟ್ರೆಂತ್ ಇದೆಯಲ್ಲ, ದಟ್ ಕೇಪಬಿಲಿಟಿ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಅಯನೈಸಿಂಗ್ ಪವರ್ ಅಂತ ಕರಿತೀವಿ. ಅವನಿದ್ರೂ ಕೂಡ ಅವನ ನುಗ್ಕೊಂಡು ಹೋಗುತ್ತಲ್ಲ, ಅವನ ದಬ್ಕೊಂಡು ಹೋಗುತ್ತಲ್ಲ, ದಟ್ ಇಸ್ ಕಾಲ್ಡ್ ಅವನ ಮೂಲಕ ಪಾಸ್ ಆಗುತ್ತಲ್ಲ, ದಟ್ ಸ್ಟ್ರೆಂತ್ ಇಸ್ ಕಾಲ್ಡ್ ಅಯನೈಸಿಂಗ್ ಪವರ್ ಆ್ಯಂಡ್ ಪೆನೆಟ್ರೇಷನ್ ಪವರ್ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇಲ್ಲಿ ಸೊ ಕ್ಯಾಥೋಡ್ ರೇಸ್ ಅಯನೈಸಿಂಗ್ ಪವರ್ಸ್ ಆ್ಯಂಡ್ ಕೇಪಬಲ್ ಟು ಪೆನಿಟ್ರೇಟಿಂಗ್ ಸ್ಮಾಲ್ ಥಿಕ್ನೆಸ್ ಆಫ್ ಮೆಟಲ್, ಸ್ಮಾಲ್ ಥಿಕ್ನೆಸ್ ಇರೋ ಮೆಟಲ್ಸ್ ಆಗಿರ್ಬೋದು, ಅದ್ರ ಮೂಲಕನೂ ಕೂಡ ಅದು ಪೆನೆಟ್ರೇಷನ್ಸ್ ಆಗುತ್ತೆ. ಪೆನೆಟ್ರೇಷನ್ಸ್ ಅಂತ ಹೇಳಿದ್ರೆ ಕ್ಲಿಯರಾಗಿ ಹೇಳಿದ್ದೀನಿ, ಅದು ಒಂದು ಆಬ್ಜೆಕ್ಟ್ನ ಅಡ್ಲಾಗಿಟ್ಟಾಗ ಅದ್ರ ಮೂಲಕ ಆ ರೇಸ್ ಪಾಸ್ ಆಗಬೇಕು. ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಎಕ್ಸ್ ರೇಸ್ ಅಂತ ಕೂಡ ನಾನು ಹೇಳಿದ್ದೀನಿ. ಎಕ್ಸ್ ರೇಸ್ಗಳು ಹೈ ಪೆನೆಟ್ರೇಟಿಂಗ್ ಪವರ್ಸ್, ಹೈ ಪೆನೆಟ್ರೇಷನ್ಸ್ ಇರೋದ್ರಿಂದನೇ ಕೂಡ ನಮ್ಮ ಬಾಡಿನ ನಾವು ಎಕ್ಸ್ರೇಸ್ ಅಂತ ಹೇಳ್ತೀವಿ. ಏನಾದ್ರು ಬೋನ್ ಡಿಸ್ಲೋಕೇಟ್ ಆದಾಗ ಅವರು ಎಕ್ಸ್ರೇಸ್ ಮಾಡ್ತಾರೆ. ಇಷ್ಟು ಪಾಯಿಂಟಲ್ಲಿ ಈ ಪ್ರಾಪರ್ಟೀಸ್ ಮೂರನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಈ ಮೂರೂ ಪ್ರಾಪರ್ಟೀಸ್ ಸ್ಟಡಿ ಮಾಡಿದಾಗ ಜೆ ಥಾಮ್ಸನ್ ಏನು ಮಾಡ್ತಾರೆ, ಫೈನಲ್ ಕನ್ಕ್ಲೂಷನ್ಗೆ ಬರ್ತಾರೆ. ಎಕ್ಸ್ಪೆರಿಮೆಂಟ್ಸು ಮಾಡಿದರು, ಇಲ್ಲಿ ಫ್ಲೋರೋಸೆಂಟ್ ಗ್ಲೋ ಅಪಿಯರ್ ಆಯಿತು, ಮೂರು ಪ್ರಾಪರ್ಟೀಸನ್ನು ಕೂಡ ಸ್ಟಡಿ ಮಾಡಿದರು. ಲೈಟಲ್ಲಿ ಆಗುತ್ತೆ, ಸ್ಟ್ರೈಟ್ ಲೈನ್ ಆಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು, ಹೈ ಪೆನೆಟ್ರೇಷನ್ ಪವರ್ ಇದೆ. ಇಷ್ಟೆಲ್ಲ ಸ್ಟಡಿ ಮಾಡಿದ ಮೇಲೆ ಜೆ ಥಾಮ್ಸನ್ concluded that ಏನು ಕನ್ಕ್ಲೂಡ್ ಮಾಡ್ತಾರಪ್ಪ ಅವರೆಲ್ಲ ನೋಡಿದ ಮೇಲೆ ಅಂತ ಹೇಳಿದ್ರೆ, ಸೊ ಒಂದು ಕನ್ಕ್ಲೂಷನಿಗೆ ಬರ್ತಾರೆ. ಸೊ ದೀಸ್ ಕೈಂಡ್ ಆಫ್ ಕ್ಯಾಥೋಡ್ ರೇಸ್ ಕನ್ಸಿಸ್ಟಿಂಗ್ ಆಫ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. These consisting of the cathode rays composed of small negatively charged particles are named as electrons. ಎಲ್ಲ ಕನ್ಕ್ಲೂಷನ್ಸ್ನ ಇಟ್ಕೊಂಡು ಹಂಗಾದರೆ ಕ್ಯಾಥೋಡ್ ರೇಸಿನ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಯಾರು ಅಂತಂದಾಗ ಅವ್ರಿಗೊಂದು ಹೆಸರನ್ನ ಕೊಡ್ತಾರೆ. ದಟ್ ನೇಮ್ ವಾಸ್ ಗಿವನ್ ಜೆ ಥಾಮ್ಸನ್ ಈಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಜೆ ಥಾಮ್ಸನ್ ಅವರು ಆ ಪಾರ್ಟಿಕಲ್ಗೆ ಕೊಟ್ಟಂಥ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಈಗ? ಅಂದರೆ ಎಲ್ಲ ಅಬ್ಸರ್ವೇಷನ್ಸನ್ನು ಇಟ್ಕೊಂಡು ಫೈನಲಾಗಿ ಕನ್ಕ್ಲೂಡ್ ಮಾಡಿ ಕ್ಯಾಥೋಡ್ ರೇಸ್ ಕನ್ಸಿಸ್ಟ್ ಆಫ್ ಸ್ಮಾಲ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆ್ಯಂಡ್ ಟರ್ಮ್ಡ್ ಆಸ್ ಆ್ಯಂಡ್ ನೇಮ್ಡ್ ಆಸ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಹೇಳ್ತಾರೆ. ಅದರ ಜೊತೆಗೆ ಮತ್ತೇನು ಮಾಡ್ತಾರೆ, ಬೈ ದ ಡಿಟರ್ಮಿನೇಷನ್ ಆಫ್ ಮಾಸ್, ಚಾರ್ಜ್ and velocity, by the determination of mass, charge and velocity. ಈ ಮಾಸು, ಚಾರ್ಜು ಮತ್ತು ವೆಲಾಸಿಟಿನ ಡಿಟರ್ಮಿನೇಷನ್ ಮಾಡಿ ಮತ್ತೊಂದು ಪಾಯಿಂಟನ್ನು ಕೂಡ ಹೇಳ್ತಾರೆ, ಎಲೆಕ್ಟ್ರಾನ್ಸ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಆ್ಯಂಡ್ ಚಾರ್ಜ್. ಇದನ್ನು ಹೇಳಿ, ಬೈ ದ ಡಿಟರ್ಮಿನೇಷನ್ ಆಫ್ ಮಾಸ್, ಚಾರ್ಜ್ ಆ್ಯಂಡ್ ವೆಲಾಸಿಟಿ ಈ ಕನ್ಕ್ಲೂಡೆಡ್ ದಟ್ electrons are identical in mass and charge, and he considered as, finally J Thomson considered as, electron is a universal particle. He considered as electron is a universal particle. ಯಾಕೆ? Because its mass and charge is constant. Because its mass and charge is constant. Its mass and charge is constant. On this case it is universal particle ಅಂತ ಕರೀತಾರೆ. ಕ್ಲಿಯರ್? ಜೆ ಥಾಮ್ಸನ್ನು ಎಲ್ಲ ಪ್ರಾಪರ್ಟೀಸನ್ನು ಸ್ಟಡಿ ಮಾಡಿ ಫೈನಲ್ ಆಗಿ ಕ್ಯಾಥೋಡ್ ರೇಸಿನ ಒಳಗಡೆ ಇರ್ತಕ್ಕಂಥ ಸ್ಮಾಲ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳಿಗೆ ಎಲೆಕ್ಟ್ರಾನ್ಸ್ ಅಂತ ನಾಮಕರಣ ಮಾಡ್ತಾರೆ, ಅಂದರೆ ಹೆಸರನ್ನ ಕೊಡ್ತಾರೆ. ಅದು ಕೊಟ್ಟಾದ ಮೇಲೆ
ಮತ್ತೆ ಬೈ ದ ಡಿಟರ್ಮಿನೇಷನ್ ಆಫ್ ಎಲಿಮೆಂಟಲ್ ಅನಾಲಿಸಿಸ್ ಆ್ಯಂಡ್ ಮಾಲಿಕ್ಯುಲರ್ ವೇಟ್ ಡಿಟರ್ಮಿನೇಷನ್ಸ್ ಆನ್ ದ ಬೇಸಿಸ್ ಆಫ್ ಮಾಸ್ ಚಾರ್ಜ್ ಆ್ಯಂಡ್ ವೆಲಾಸಿಟಿ ಇದನ್ನು ಇಟ್ಕೊಂಡು ಅವ್ರು ಮತ್ತೆ ಒಂದು ಕಾನ್ಸೆಪ್ಟನ್ನ ಕೊಡ್ತಾರೆ. ಎಲೆಕ್ಟ್ರಾನ್ಸ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಆ್ಯಂಡ್ ಚಾರ್ಜ್. ಇವೆಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ಡ್ ಮಾಡಿ ಫೈನಲ್ ಆಗಿ ಕನ್ಸಿಡರ್ಡ್ ಎಲೆಕ್ಟ್ರಾನ್ ಇಸ್ ಎ ಯೂನಿವರ್ಸಲ್ ಪಾರ್ಟಿಕಲ್. ಎಲೆಕ್ಟ್ರಾನ್ ಇಸ್ ಎ ಯೂನಿವರ್ಸಲ್ ಪಾರ್ಟಿಕಲ್ ಬಿಕಾಸ್ ಇಟ್ಸ್ ಮಾಸ್ ಆ್ಯಂಡ್ ಚಾರ್ಜ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಕ್ಲಿಯರ್? ಇಷ್ಟೆಲ್ಲ ಹೇಳಿದ ಮೇಲೆ ವಾಟ್ ಆರ್ ಎಲೆಕ್ಟ್ರಾನ್ಸ್? ಎಲೆಕ್ಟ್ರಾನ್ಸ್ಗೆ ಈಗ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಷ್ಟೆಲ್ಲ ಎಕ್ಸ್ಪೆರಿಮೆಂಟ್ಸನ್ನು ಆದಮೇಲೆ ನೆಕ್ಸ್ಟು ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಎಲೆಕ್ಟ್ರಾನ್ಸ್ ಅಂದರೆ ಏನು? ವಾಟ್ ಆರ್ ಎಲೆಕ್ಟ್ರಾನ್ಸ್ ಬಂತ. ಈಗ ಈ ಎಲೆಕ್ಟ್ರಾನ್ಸನ್ನು ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಜೆ ಥಾಮ್ಸನ್. ನೆನಪಲ್ಲಿಟ್ಕೊಳ್ಳಿ, ಇಸ್ ಎಲೆಕ್ಟ್ರಾನ್ಸ್ ಆರ್ ಡಿಸ್ಕವರ್ಡ್ ಬೈ ಜೆ ಥಾಮ್ಸನ್. ವರ್ಕ್ ಮಾಡಿದ್ದಾರೆ, ಕೋವರ್ಕರ್ಸ್ ಹೇಳಿದಾರೆ ನಿಮಗೆ. ಅದರಲ್ಲಿ ಕ್ರೂಕರ್ಸ್, ಆಮೇಲೆ ಮುಲಿಕನ್, ಪೆರಿನ್ ಇವರೆಲ್ಲ ಇದ್ದಾರೆ. ಆದರೆ ಇದನ್ನು ಭಾಳ ಎಕ್ಸ್ಟ್ರಾ ಕೇರ್ನ ತೊಗೊಂಡು, ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ತೊಗೊಂಡು ಮಧ್ಯದಲ್ಲೇ ಈ ಒಂದು ಎಕ್ಸ್ಪೆರಿಮೆಂಟ್ನ ಸ್ಟಾಪ್ ಮಾಡದೆ ಅದನ್ನು ಪ್ರೊಸೀಡ್ ಮಾಡಿ ಅದನ್ನು ಕೊನೆಗೆ ರಿಸಲ್ಟನ್ನು ತೊಗೊಳ್ತಕ್ಕಂಥ ಕ್ರೆಡಿಟ್ ಯಾರಿಗೆ ಹೋಗುತ್ತಪ್ಪ ಅಂತ ಹೇಳಿದ್ರೆ ಜೆ ಥಾಮ್ಸನ್ ಅವ್ರಿಗೆ ಹೋಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಹೇಳುತ್ತೇವಪ್ಪ ಅಂದರೆ ಎಲೆಕ್ಟ್ರಾನ್ಸ್ ಅಂದರೆ ಏನು? ನಮ್ಮ ಪ್ರಕಾರ ವಾಟ್ ಆರ್ ಎಲೆಕ್ಟ್ರಾನ್ಸ್? ಎಲೆಕ್ಟ್ರಾನ್ ಇಸ್ ಡಿಫೈನ್ಡ್ ಆಸ್ ವಾಟ್ ಹಿಯರ್ ಎ ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್ ಕ್ಯಾರಿಂಗ್ 1 ಯೂನಿಟ್ ನೆಗೆಟಿವ್ ಚಾರ್ಜ್. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಫಂಡಮೆಂಟಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಆನ್ ಆಟಮ್. ಫಂಡಮೆಂಟಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಆನ್ ಆಟಮ್ ಕ್ಯಾರಿಂಗ್ fundamental particle present in an atom carrying 1 unit negative charge, and negligible mass. 1 unit negative charge ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಜನರಲ್ ಆಗಿ ಹೇಳುವಾಗ, ಸೊ ವಿ ಕ್ಯಾನ್ 1 ಯೂನಿಟ್ ನೆಗೆಟಿವ್ ಚಾರ್ಜ್ ವ್ಯಾಲ್ಯೂಸ್ ಎಷ್ಟು ಬರ್ತಪ್ಪ ಅಂದರೆ 1.6 ಸಮಥಿಂಗ್ ಅಂತ ಇದೆ. ಇಲ್ಲಿ ಹೇಳ್ತೀನಿ ಕ್ಲಿಯರ್ ನಿಮಗೆ. ಎಸ್, ಓಕೆ. 1 ಯೂನಿಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ವ್ಯಾಲ್ಯೂ ಈಸ್ 1.6 ಇಂಟು 10⁻⁻19 ಕೂಲಮ್. 1 ಯೂನಿಟ್ ಚಾರ್ಜ್, 1.6 ಚಾರ್ಜ್, ಆ್ಯಂಡ್ ಇಟ್ಸ್ ಮಾಸ್ ಇಸ್ ನೆಗ್ಲಿಜಿಬಲ್ ಮಾಸ್. ಸೊ ಮಾಸ್ ಎಷ್ಟು ಬರುತ್ತೆ? 9.1 ಇಂಟು 10⁻⁻31 ಕಿಲೋಗ್ರಾಮ್. ದಿಸ್ ಇಸ್ ದ ಮೇನ್ ಥಿಂಗ್ ಆಫ್ ದ ಎಲೆಕ್ಟ್ರಾನ್. ಕ್ಲಿಯರ್? ಇಷ್ಟೆಲ್ಲ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಮಾಡಿದ ಮೇಲೆ ಫೈನಲ್ ಆಗಿ ಎಲೆಕ್ಟ್ರಾನ್ಸ್ ಅಂದರೆ ಏನು ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಸೊ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಎನ್ ಆಟಮ್, ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಎನ್ ಆಟಮ್ ಕ್ಯಾರಿ 1 ಯೂನಿಟ್ ನೆಗೆಟಿವ್ ಚಾರ್ಜ್. 1 ಯೂನಿಟ್ ನೆಗೆಟಿವ್ ಚಾರ್ಜ್ ಅಂದರೆ ಅದು ವ್ಯಾಲ್ಯೂಸ್ ಏನು ಬರುತ್ತೆ? 1.6 ಇಂಟು 10⁻⁻19 ಸಿ. ಚಾರ್ಜ್ ಯೂನಿಟ್ ಏನು? ಕೂಲಮ್. ಸಿ ಅಂತ ಹೇಳಿದ್ರೆ ಕೂಲಮ್. ಸೊ ಚಾರ್ಜ್ ಆ್ಯಂಡ್ ನೆಗ್ಲಿಜಿಬಲ್ ಮಾಸ್ ಅಂತ ಹೇಳಿದಾಗ ಮಾಸ್ ಇರಲ್ಲ. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ, ಮಾಸ್ ಇರಲ್ಲ. ಮಾಸ್ ಇಸ್ 0 ಅಂತ ಕರಿತೀವಿ. ಸಮ್ ಮಾಸ್ ಇಸ್ ದೇರ್, ಬಟ್ ಸೊ ನಾವು ಅಟಾಮಿಕ್ AMU ಅದು ಯೂನಿಫೈಡ್ ಮಾಸಲ್ಲಿ ಹೇಳಬೇಕು ಅಂತಂದರೆ 0 ಅಂತ ಕರಿತೀವಿ. ಅಟಾಮಿಕ್ ಮಾಸ್ ಯೂನಿಟ್ ಅದು ಯೂನಿಫೈಡ್ ಮಾಸಲ್ಲಿ ಹೇಳುವಾಗ ಅದನ್ನು 0.00054 ಅಂತ ಬರುತ್ತೆ. ಅದನ್ನು ನಾವು 0 ಅಂತ ಕರಿತೀವಿ. ಹಾಗಾಗಿ ಎಲೆಕ್ಟ್ರಾನ್ಸ್ ಕ್ಯಾರಿಂಗ್ ಓನ್ಲಿ ಚಾರ್ಜ್. ಎಲೆಕ್ಟ್ರಾನಿಕ್ ಚಾರ್ಜ್ ಇದೆ, ಮಾಸ್ ಇಲ್ಲ. ಸೊ ಹಾಗಾಗಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದು ಮಾಸ್ 9.1 × 10⁻31 ಕಿಲೋಗ್ರಾಮ್ ಅಂತ ಹೇಳ್ಬಿಟ್ಟು ನೆಗ್ಲಿಜಿಬಲ್ ಮಾಸ್ 0 ಬಂದ್ಬಿಡುತ್ತೆ. ಅದು ಅಟಾಮಿಕ್ ಮಾಸ್ ಯೂನಿಟಲ್ಲಿ ಹೇಳಬೇಕು ಅಂತ ಹೇಳಿದಾಗ ಅದು 0 ಬರ್ತದೆ. ದಿಸ್ ಇಸ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಇಷ್ಟೆಲ್ಲ ಕಷ್ಟಪಟ್ಟು ಡಿಸ್ಕವರಿ ಮಾಡ್ತಾರೆ. ನೀವು ನೆನಪಲ್ಲಿ ಇಟ್ಕೋಬೇಕಾದ ಪಾಯಿಂಟ್ಸ್ ಏನಪ್ಪ ಅಂದರೆ ಪ್ರಾಪರ್ಟೀಸ್ ಆಫ್ ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಅಂದರೆ ಆ ರೇಸಲ್ಲಿ ಯಾವುದಿರುತ್ತೆ? ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರುತ್ತೆ. ಯಾವ ರೀತಿ ಮೂವ್ ಆಗ್ತವೆ? ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತವೆ ಕಂಪೇರ್ ಟು ಸ್ಪೀಡ್ ಆಫ್ ಲೈಟ್. ಈ ಕ್ಯಾಥೋಡ್ ರೇಸ್ಗಳು ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಫೀಲ್ಡನ್ನು ಡಿಫ್ಲೆಕ್ಟ್ ಮಾಡ್ತವೆ. ಯಾಕೆ ಡಿಫ್ಲೆಕ್ಟ್ ಮಾಡ್ತವೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಮತ್ತು ಈ ಕ್ಯಾಥೋಡ್ ರೇಸಿಗೆ ಅಯನೈಸಿಂಗ್ ಪವರ್ ಇದೆ, ಅಂದರೆ ಹೈ ಪೆನೆಟ್ರೇಷನ್ ಪವರ್ ಇದೆ.
ಸೊ ಹಾಗಾಗಿ ಕೆಪೇಬಲ್ ಟು ಪೆನೆಟ್ರೇಟ್ ದ ಸ್ಮಾಲ್ ಥಿಕ್ನೆಸ್ ಆಫ್ ಮೆಟಲ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ದಿಸ್ ಕ್ಯಾಥೋಡ್ ರೇಸ್ ಹ್ಯಾವಿಂಗ್ ಹೈ ಅಯನೈಸಿಂಗ್ ಪವರ್, ಸೊ ಪೆನೆಟ್ರೇಟಿಂಗ್ ಫ್ರಮ್ ಒನ್ ಸಬ್ಸ್ಟೆನ್ಸ್ ಟು ಅನದರ್, ಹಾಗಾಗಿ ಹೈ ಪೆನೆಟ್ರೇಷನ್ಸ್ ಪವರ್ ಇದರಿಂದ ಕೆಪೇಬಲ್ ಟು ಪೆನೆಟ್ರೇಟ್ ಸ್ಮಾಲ್ ಥಿಕ್ನೆಸ್ ಆಫ್ ಮೆಟಲ್ ಅಥವಾ ಮ್ಯಾಟರ್ ಅಂತ ಕೂಡ ನಾವು ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್. ಅದ್ರ ಜೊತೆಗೆ ಎಲೆಕ್ಟ್ರಾನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ನೆನಪಲ್ಲಿ ಫಂಡಮೆಂಟಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಕ್ಯಾರಿಂಗ್ 1 ಯೂನಿಟ್ ನೆಗೆಟಿವ್ ಚಾರ್ಜ್, 1 ಯೂನಿಟ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ನೆಗ್ಲಿಜಿಬಲ್ ಮಾಸ್. ಸೊ ಆ ಚಾರ್ಜ್ ಏನಿರುತ್ತೆ 1.6 × 10⁻⁹ ಕೂಲಂಬ್ ಅಂತ ಹೇಳ್ತೀವಿ. ಮಾಸ್ ನೆಗ್ಲಿಜಿಬಲ್, ಜೀರೋ ಮಾಸ್, ಆದರೂ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ 9.1 × 10⁻31 ಕಿಲೋಗ್ರಾಮ್ ಅಂತ ಹೇಳ್ತಾರೆ. ದೇರ್ ಶುಡ್ ಬಿ ಇಕ್ವಿವ್ಯಾಲೆಂಟ್ ಜೀರೋ, ನೆಗ್ಲಿಜಿಬಲ್ ಮಾಸ್ ಆಗಿರುತ್ತೆ. ಅವನ್ನ ಎಲೆಕ್ಟ್ರಾನ್ನ ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಜೆ ಜೆ ಥಾಮ್ಸನ್. ಇಷ್ಟು ನೆನಪಿರ್ಬೋದು. ಫೈನಲ್ ಆಗಿ ಜೆ ಜೆ ಥಾಮ್ಸನ್ ಅವರು ಡಿಸ್ಕವರ್ ಮಾಡಿದಂಥ ಪಾರ್ಟಿಕಲ್ ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಾನ್. ಅದಕ್ಕೆ ಚಾರ್ಜ್ ಇದೆಯಾ? ಖಂಡಿತ ಚಾರ್ಜ್ ಇದೆ. ಮಾಸ್ ಇಲ್ಲ. ಏನು ಚಾರ್ಜ್ ಇದೆ? ನೆಗೆಟಿವ್ ಚಾರ್ಜ್ ಇದೆ, ಮಾಸ್ ಇಲ್ಲ. ಇಷ್ಟು ಪಾಯಿಂಟ್ ನೆನಪಿಟ್ಕೊಂಡ್ರೆ ಸಾಕು. ಆ ಒಂದು ಪಾರ್ಟಿಕಲ್ ಯೂನಿವರ್ಸಲ್ ಪಾರ್ಟಿಕಲ್ ಅಂತ ಕರಿತೀವಿ. ಯಾಕೆಂದರೆ ಕಾನ್ಸ್ಟೆಂಟ್ ಚಾರ್ಜ್ ಮತ್ತು ಕಾನ್ಸ್ಟೆಂಟ್ ಮಾಸ್ ಅಂತ ಕೂಡ ಕರಿತೀವಿ. ಮಾಸ್ ಇಸ್ ಜೀರೋ, ಕಾನ್ಸ್ಟೆಂಟ್ ಚಾರ್ಜ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಯೂನಿವರ್ಸಲ್ ಪಾರ್ಟಿಕಲ್ ಅಂತ ಕರಿತೀವಿ. ದಟ್ಸ್ ಆಲ್. ಇಷ್ಟು ತಿಳ್ಕೊಂಡ್ರೆ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಈಸ್ ಓವರ್. ಕ್ಲಿಯರ್? ಸೊ ಇದಾಗಿದ್ರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟಿಕಲ್. ನೆಕ್ಸ್ಟ್ ಕಾನ್ಸ್ಟೆಂಟ್ ಪಾರ್ಟಿಕಲ್ ಇದೆ. ಈಗ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ ಅನ್ನು ಹೇಳ್ಕೊಂಡ್ವಿ. ಒಂದು ಫಂಡಮೆಂಟಲ್ ಪಾರ್ಟಿಕಲ್, ಒಂದೇ ಒಂದು ಪಾರ್ಟಿಕಲ್ ಇಲ್ಲ, ಇನ್ನೂ ಇಬ್ಬರು ಇದ್ದಾರೆ. ಅವ್ರು ಒಂದು ಹೇಳ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟನ್ನು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಸ್ ಡಿಸ್ಕವರಿ ಆಫ್ ಪ್ರೋಟಾನ್. ಇದೇ ಡಯಾಗ್ರಾಮ್ ಅವರಿಗೆ. ನೆಕ್ಸ್ಟ್ ಈಸ್ ಡಿಸ್ಕವರಿ ಆಫ್ ಪ್ರೋಟಾನ್. ಈ ಡಿಸ್ಕವರಿ ಆಫ್ ಪ್ರೋಟಾನ್ ಏನಪ್ಪ ಅಂತ ಹೇಳಿದ್ರೆ, ಇನ್ 1886 1886 ಇಸ್ವಿಯಲ್ಲಿ ಈ ಹೈಗನ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾರೆ. ಹೈಗನ್ ಗೋಲ್ಡ್ ಸ್ಟೈನ್ ಇನ್ 1886 ಇಸ್ವಿಯಲ್ಲಿ ಇನ್ 1886 ಹೈಗನ್ ಗೋಲ್ಡ್ ಸ್ಟೈನ್ conducted the same experiment, conducted the discharge tube experiment. ಇದೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಪರ್ಫೋರೇಟೆಡ್ ಕ್ಯಾಥೋಡ್, ದ ಕ್ಯಾಥೋಡ್ ಪರ್ಫೋರೇಟೆಡ್ ಅಂತ ಕೂಡ ಹೇಳ್ತೀವಿ. ಯೂಸಿಂಗ್ ಪರ್ಫೋರೇಟೆಡ್ ಕ್ಯಾಥೋಡ್ ಅಂತ ಕೂಡ ಕರಿತಾ ಹೋಗ್ತಾರೆ. ಅಂದರೆ ಇವರೇನು ಮಾಡ್ತಾರೆ ಅಂತ ಹೇಳಿದಾಗ ಇಲ್ಲೊಂದು ಪಾಯಿಂಟನ್ನು ಐಡೆಂಟಿಫೈ ಮಾಡ್ತಾರೆ ಅವರು. ಅಂದರೆ 1886 ಇಸ್ವಿಯಲ್ಲಿ ಹೈಗನ್ ಗೋಲ್ಡ್ ಸ್ಟೈನ್ ಅನ್ನೋರು ಇದೇ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟನ್ನು, ಇದೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟನ್ನು ಏನು ಮಾಡ್ತಾರೆ? ಅಬ್ಸರ್ವ್ ಮಾಡ್ತಾರೆ ಜನರಲಾಗಿ. ಇದೇ ಎಕ್ಸ್ಪೆರಿಮೆಂಟ್ ಇರ್ತಕ್ಕಂಥ ಎವಿಡೆನ್ಸಸ್ಗಳನ್ನ ಇಟ್ಕೊಂಡು ಅವ್ರೇನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಒಂದು ಪಾಯಿಂಟನ್ನ ಕ್ಲಿಯರ್ ಮಾಡ್ತಾರೆ. ಏನಂದರೆ ಈ ಅಬ್ಸರ್ವ್ ದಟ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವಿಂಗ್ ಟುವರ್ಡ್ಸ್ ದ ಕ್ಯಾಥೋಡ್. ಅವ್ರೇನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಬರೀ ನೆಗೆಟಿವ್ ಪಾರ್ಟಿಕಲ್ಸ್ಗಳೇ ಇದಾವೆ ಅಂತ ಅನ್ಕೋಬೇಡಿ. ಇಲ್ಲಿ ಇರ್ತಕ್ಕಂಥ ನೆಗೆಟಿವ್ ಪಾರ್ಟಿಕಲ್ಸ್ ಈ ರೀತಿ ಮೂವ್ ಆದಾಗ ಈ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಕೂಡ ಇದಾವೆ. ಈ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ಗಳು ಯಾರ ಕಡೆ ಮೂವ್ ಆಗ್ತಿದ್ದಾವೆ? ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಕಡೆ ಮೂವ್ ಆಗ್ತಿದ್ದಾವೆ. ಮೂವ್ ಆಗೋದ್ರ ಜೊತೆಗೆ ಇಟ್ ಕ್ಯಾನ್ ಬಿ ಸೀನ್ ಬಿಹೈಂಡ್ ಇಟ್. ಇಲ್ಲಿ ಬಂದು ಕೂತಿದ್ದಾವೆ, ಇದ್ರ ಹಿಂಬದಿಯಲ್ಲಿ ಬಂದು ಕೂತಿದ್ದಾವೆ. ಸೊ ದಟ್ ಆರ್ ಕಾಲ್ಡ್ ಆಸ್ ದ ಆನೋಡ್ ರೇಸ್ ಅಂತ ಹೆಸರನ್ನ ಕೊಡ್ತಾರೆ ಅವರು. ನೆನಪಲ್ಲಿ ಇಟ್ಕೊಳ್ಳಿ. ಅವ್ರೇನು ಮಾಡ್ತಾರೆ ಅಂದರೆ, ಸೊ ಹೈಗನ್ ಗೋಲ್ಡ್ ಸ್ಟೈನ್ ಅವರು 1886 ಇಸ್ವಿಯಲ್ಲಿ ಜೆ ಜೆ ಥಾಮ್ಸನ್ ಅವರು ಮಾಡಿದ ಎಕ್ಸ್ಪೆರಿಮೆಂಟಲ್ಲಿ ಅಬ್ಸರ್ವೇಷನ್ ಮಾಡ್ತಾರೆ. ಅವರು ಅಬ್ಸರ್ವ್ ಮಾಡಿ ಅವ್ರು ಏನು ಫೈಂಡ್ ಔಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಪಾಸಿಟಿವ್ಲಿ ಚಾರ್ಜಸ್ ಆರ್ ದೇರ್. ಎಲ್ಲಿ? ಈ ಆನೋಡಲ್ಲಿ ಯಾಕೆ ಇರಬಾರ್ದು ಅಂತ ಐಡೆಂಟಿಫೈ ಮಾಡಿದಾಗ ಅವ್ರು ಹೇಳ್ತಾರೆ, ಈ ಅಬ್ಸರ್ವ್ ದ್ಯಾಟ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ನೋಡಿ, ಪಾಸಿಟಿವ್ಲಿ ಚಾರ್ಜ್ ನೋಡಿ, ಆನೋಡ್ ನೋಡಿ, ಆನೋಡ್ ಅಂತ ಹೇಳಿದ್ರೆ ಪಾಸಿಟಿವ್ ತಾನೆ. ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ದ ಕ್ಯಾಥೋಡ್ ಅಂಡ್ ಪಾಸ್ ಥ್ರೂ ಇಟ್ and can be seen behind it, and can be seen ಹಿಂಬದಿಯಲ್ಲಿ, and can be seen behind it, ಇದರಿಂದ ನೋಡ್ತೀವಿ. ಸೊ he called, ಅವಾಗ ಅವನ ಹೆಸರು ಕೊಡ್ತಾನೆ, he called such stream ಗೊತ್ತಲ್ಲ ಸ್ಟ್ರೀಮ್, he called such stream of positively charged particles are called anode rays. Are called anode rays, or one more name is called canal rays. Canal ಅಂತ ಕೂಡ ಕರೀತಾರೆ. You can call it as the canal rays ಅಂತ ಕೂಡ ಕರೀತಾ ಹೋಗ್ತಾರೆ. ಕ್ಲಿಯರ್? ಸೊ ಹಾಗಾಗಿ ಅವರೇನು ಮಾಡ್ತಾರೆ, ಪ್ರೋಟಾನ್ಸ್ ಐಡೆಂಟಿಫೈ ಮಾಡುವಾಗ ಈ ಎಕ್ಸ್ಪೆರಿಮೆಂಟನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅವ್ರು ಸ್ಟಡಿ ಮಾಡ್ತಾರೆ. ಅವ್ರೇನಂತ ಹೇಳ್ತಾರಪ್ಪ ಅಂದರೆ, ಇದೇ ಎಕ್ಸ್ಪೆರಿಮೆಂಟಲ್ಲಿ ಈ ಅಬ್ಸರ್ವ್ ದಟ್
ಅವ್ರು ಅಬ್ಸರ್ವ್ ಮಾಡ್ತಾರೆ. ಅವ್ರು ಏನು ಅಬ್ಸರ್ವ್ ಮಾಡ್ತಾರಪ್ಪ ಅಂತಂದರೆ, ಸೊ ಈ ಅಬ್ಸರ್ವ್ ದಟ್ ಕ್ಲಿಯರಾಗಿ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ದ, ನೋಡಿ ಇಲ್ಲಿ ಪಾಸಿಟಿವ್ ಇದೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಟುವರ್ಡ್ಸ್ ದ ಕ್ಯಾಥೋಡ್ ಅಂಡ್ ಪಾಸ್ ಥ್ರೂ ಇಟ್, ಅದ್ರ ಮೂಲಕ ಪಾಸ್ ಆಗ್ತಾ ಬಂದೆ, ಪಾಸ್ ಥ್ರೂ ಇಟ್ ಆ್ಯಂಡ್ ಕ್ಯಾನ್ ಬಿ ಸೀಡ್ ಬಿಹೈಂಡ್ ಇಟ್. ನೋಡಿ ಇದರ ಹಿಂಬದಿಯಲ್ಲಿ ಪ್ಲಸ್ ಆ್ಯಂಡ್ ಕ್ಯಾನ್ ಬಿ ಸೀಡ್ ಬಿಹೈಂಡ್ ಇಟ್. ಸೊ ಸಚ್ ಸ್ಟ್ರೀಮ್ ಅವ್ರೇನು ಮಾಡ್ತಾರೆ, ಹೆಸರು ಕೊಡ್ತಾರೆ. ಆ್ಯಂಡ್ ದೀಸ್ ಸಚ್ ಸ್ಟ್ರೀಮ್ ಆಫ್ ಇಲ್ಲೆಲ್ಲ ಸೇರ್ಕೊಂತ ಅದೊಂದು ಗುಂಪಾಗುತ್ತೆ. ಸ್ಟ್ರೀಮ್ ಮೀನ್ಸ್ ಗುಂಪು, ಈ ಥರ ಒಂದು ಬಂಜಸ್ ಕ್ರಿಯೇಟ್ ಆಗುತ್ತೆ, ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಸಚ್ ಸ್ಟ್ರೀಮ್ ಆಫ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆನೋಡ್ ರೇಸ್. ಹಾಗಾಗಿ ಈ ಹೈಗನ್ ಗೋಲ್ಡ್ಸ್ಟೈನ್ ಅವರು ಆ ಒಂದು ಸ್ಟ್ರೀಮಿಗೆ ಹೆಸರನ್ನ ಕೊಡ್ತಾರೆ. ಆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಎಂತ ಕರೀತಾರಪ್ಪ ಅವರು ಅಂತ ಹೇಳಿದ್ರೆ ಆ್ಯನೋಡ್ ರೇಸ್ ಅಂತ ಕರೀತಾರೆ, ಅಥವಾ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ಕ್ಯಾನಲ್ ರೇಸ್ ಅಂತ ಕರೀತಾರೆ. ಇದು ಸೇಮ್ ಕಾನ್ಸೆಪ್ಟೇ, ಇಲ್ಲಿಗೆ ಸುಮ್ಮನಾಗಲ್ಲ. ಮತ್ತೆ ಅವ್ರೇನು ಮಾಡ್ತಾರೆ, ಪ್ರಾಪರ್ಟೀಸನ್ನ ಸ್ಟಡಿ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಪ್ರಾಪರ್ಟೀಸನ್ನ ಸ್ಟಡಿ ಮಾಡಿದಾಗ ಮತ್ತೆ ಸೇಮ್ ಅಗೇನ್ ಅಲ್ಲಿ ನಾವು ಎಲೆಕ್ಟ್ರಾನ್ಸ್ ಎಲ್ಲ ಹೇಳಿದ್ವಲ್ಲ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಎಲ್ಲ ಅದೇ ಪ್ರಾಪರ್ಟೀಸ್ ಸ್ಟಡಿ ಮಾಡ್ತಾರೆ. ಏನು ಹೇಳ್ತಾರೆ ಪ್ರಾಪರ್ಟೀಸ್ ಎಲ್ಲ ಅವರು ಅಂತ ಹೇಳಿದ್ರೆ ಒಂದೇ ಲೈನ್. ಸೊ ದೀಸ್ ಆರ್ ದೇ ಆರ್ ಮೂವಿಂಗ್ ಸ್ಟ್ರೈಟ್ ಲೈನ್ ಕಂಪೇರ್ಡ್ ಟು ದ ಸ್ಪೀಡ್ ಆಫ್ ಲೈಟ್. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಹೇಳ್ತಾರೆ, ಸೊ ದೀಸ್ ಆರ್ ಡಿಫ್ಲೆಕ್ಟೆಡ್ ಬೈ electric and magnetic field which indicates anode rays consists of positively charged particles ಅಂತ ಒಂದು ಹೇಳ್ತಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ದ ಚಾರ್ಜ್ ಆ್ಯಂಡ್ ಮಾಸ್. ಈ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ಚಾರ್ಜು ಮಾಸ್ ಏನಿದೆಯಲ್ಲ, ದಿಸ್ ಚಾರ್ಜ್ ಆ್ಯಂಡ್ ಮಾಸ್ ಆಫ್ ಎ ಪಾರ್ಟಿಕಲ್ ಆಫ್ ಆನೋಡ್ ರೇಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್ ಯೂಸ್ಡ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್. ಈ ಡಿಸ್ಚಾರ್ಜ್ ಟ್ಯೂಬಿನ ಒಳಗಡೆ ನಾವು ಯಾವ ಗ್ಯಾಸನ್ನು ತೊಗೊಂಡಿರ್ತೀವಲ್ಲ ಅದಕ್ಕೆ ಸರಿಸಮನಾಗಿರುತ್ತೆ ಅಂತ ಹೇಳ್ತಾರೆ ಅವರು. ಅಂದರೆ ದ ಮಾಸ್ ಆ್ಯಂಡ್ ಚಾರ್ಜ್ ಆಫ್ ಎ ಆನೋಡ್ ರೇಸ್ ಈಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗ್ಯಾಸ್ ಯೂಸ್ಡ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್. ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ತಕ್ಕಂಥ ಹೈಡ್ರೋಜನ್ ಗ್ಯಾಸ್ನ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ಹೈಡ್ರೋಜನ್ನ ಅಟಾಮಿಕ್ ಮಾಸಿಗೆ ಅದರ ಮಾಸು ಮತ್ತು ಚಾರ್ಜು ಸರಿ ಸಮನಾಗಿರುತ್ತೆ ಅಂತ ಅವ್ರು ಒಂದು ಪಾಯಿಂಟ್ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ದಿಸ್ ಮಾಸ್ ಈಸ್ ಆಲ್ವೇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಗ್ಯಾಸ್ ಪ್ರೆಸೆಂಟ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್. ಇದೊಂದು ಪಾಯಿಂಟ್ ಹೇಳ್ತಾರೆ. ಅಂದರೆ ಇದರ ಮಾಸ್ ಯಾವಾಗಲೂ ಕೂಡ ಯಾವ ಗ್ಯಾಸನ್ನು ಡಿಸ್ಚಾರ್ಜ್ ಟ್ಯೂಬ್ ಒಳಗಡೆ ಫಿಲಪ್ ತೊಗೊಂಡಿರ್ತೀರೋ ಅದರ ಅಟಾಮಿಕ್ ಮಾಸಿಗೆ ಸರಿ ಸಮನಾಗಿರುತ್ತೆ ಅಂತ ಕೂಡ ಅವರು ಒಂದು ಪಾಯಿಂಟನ್ನು ಹೇಳ್ತಾರೆ. ಎಲ್ಲ ಪಾಯಿಂಟ್ಸ್ಗಳನ್ನ ಕನ್ಕ್ಲೂಡ್ ಮಾಡ್ಕೊಂಡು ಫೈನಲ್ಲಾಗಿ ಅವ್ರೇನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಅವರು ಕೂಡ ಎಲ್ಲನೂ ಸಮರೈಸ್ ಮಾಡಿ ಎಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಅವರು ಫೈನಲ್ಲಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವರೇನಪ್ಪ, ಇಟ್ ಈಸ್ ಜನರಲಿ ಈ ಕನ್ಕ್ಲೂಡೆಡ್ ದಟ್ ಆನೋಡ್ ರೇಸ್ ಕನ್ಸಿಸ್ಟ್ಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ with a mass equal to the atomic mass of the gas used in the discharge tube ಅಂತ ಹೇಳ್ತಾರೆ. ಕ್ಲಿಯರ್? ಫೈನಲ್ ಆಗಿ ಏನು ಕನ್ಕ್ಲೂಷನ್ ಕೊಡ್ತಾರಪ್ಪ ಅವರು ಅಂತ ಹೇಳಿದ್ರೆ, ಸೊ ಜನರಲಿ ದೀಸ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಮಾಸ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಮಾಸ್ ಆಫ್ ಗ್ಯಾಸ್ ಯೂಸ್ಡ್ ಇನ್ ದ ಡಿಸ್ಚಾರ್ಜ್ ಟ್ಯೂಬ್ ಅಂತ ಕೂಡ ಅವರು ಕ್ಲಿಯರಾಗಿ ಹೇಳ್ತಾರೆ. ಕ್ಲಿಯರ್? ಹಾಗಾಗಿ ಅದು ಹೇಳೋದ್ರ ಜೊತೆಗೆ ಜನರಲ್ ಆಗಿ ಅವ್ರ ಪ್ರೋಟಾನ್ ಇದೆ ಅಂತ ಅವರು ಐಡೆಂಟಿಫೈ ಮಾಡ್ತಾರೆ. ಇದೊಂದು ಪಾಯಿಂಟ್. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಆನೋಡ್ ರೇಸ್ ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಕ್ಯಾನಲ್ ರೇಸ್. ಕ್ಯಾನಲ್ ಅಂದರೆ ಎಡ್ಜಲ್ಲಿ ಇರ್ತಾವಲ್ಲ, ಅದಕ್ಕೋಸ್ಕರ ಕ್ಯಾನಲ್ ಅಂತ ಕರಿತೀವಿ. ಕ್ಯಾನಲ್ ರೇಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಆ್ಯನೋಡ್ ಅಂತ ಹೇಳಿದ್ರೆ ಪಾಸಿಟಿವ್ಲಿ ಚಾರ್ಜ್, ಕ್ಯಾಥೋಡ್ ಅಂದರೆ ನೆಗೆಟಿವ್. ಸೊ ಹಂಗೆ ಇವೆಲ್ಲ ಪಾಯಿಂಟ್ಸ್ನ ಇಟ್ಕೊಂಡು ಆಗಿದ್ದರೆ ಫೈನಲ್ ಆಗಿ ವಾಟ್ ಆರ್ ಪ್ರೋಟಾನ್ಸ್. ಈಗ ಪ್ರೋಟಾನ್ಸ್ ಅಂದರೆ ಏನು ಜನರಲ್ ಆಗಿ ಒಂದು ಕ್ಲಿಯರ್, ಇನ್ನೊಂದು ಪಾಯಿಂಟ್ ನಾನು ಕ್ಲಿಯರ್ ಹೇಳಿದ್ದೀನಿ, ಅಬ್ಸರ್ವ್ ಮಾಡಿ ಹೇಳ್ತೀನಿ. ಇವರೆಲ್ಲ ಕನ್ಕ್ಲೂಡ್ ಮಾಡಿ ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ಗಳಿದ್ದಾವೆ. ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ಗಳ ಮಾಸು ಯಾವಾಗಲೂ ಮಾಸ್ ಅಂದರೆ ದಿಸ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮಾಸ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ಗ್ಯಾಸ್ ಟೇಕನ್ ಆರ್ ಯೂಸ್ಡ್ ಇನ್ ದ ಡಿಸ್ಚಾರ್ಜ್ ಟ್ಯೂಬಿಗೆ ಸರಿ ಸಮನಾಗಿರುತ್ತೆ. ಸೊ ಆ ಒಂದು ಬೇಸಿಸ್ಗೋಸ್ಕರ ದೀಸ್ ಪಾರ್ಟಿಕಲ್ಸ್ ಟರ್ಮ್ಡ್ ಆ್ಯಸ್ ಆರ್ ನೇಮ್ಡ್ ಆ್ಯಸ್
termed as or named as protons ಅಂತ ಹೆಸರನ್ನ ಕೊಡ್ತಾರೆ. ಸೊ ಹಾಗೆ ಪ್ರೋಟಾನ್ಸ್ ಅನ್ನು ಡಿಸ್ಕವರ್ ಮಾಡಿದ್ಯಾರು? ಗೋಲ್ಡ್ಸ್ಟೈನ್. ನೆನಪಿಟ್ಕೊಳ್ಳಿ, ಐಗನ್ ಗೋಲ್ಡ್ಸ್ಟೈನ್ ಇದನ್ನು ಡಿಸ್ಕವರ್ ಮಾಡ್ತಾರೆ. ಕೆಲವೊಂದು ದೇಶಕ್ಕೆ ರುದರ್ಫೋರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ರುದರ್ಫೋರ್ಡ್ ಮಾಡೆಲ್ ಅಂತ ಕೂಡ ಹೇಳ್ತಾರೆ ಜನರಲ್ ಆಗಿ. ಸೊ ನೆನ್ಪಿಟ್ಕೊಳ್ಳಿ, ನಬಡಿಸಿ ಹೇಳುವಾಗ ಐಗನ್ ಗೋಲ್ಡ್ಸ್, ರುದರ್ಫೋರ್ಡ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನ್ಸ್ ಅನ್ನು ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಜೆ ಥಾಮ್ಸನ್ನು. ಪ್ರೋಟಾನ್ಸ್ ಅನ್ನು ಡಿಸ್ಕವರ್ ಮಾಡಿದ್ದು ಯಾರಪ್ಪ ಅಂದರೆ ಐಗನ್ ಗೋಲ್ಡ್ಸ್ಟೈನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇವರೊಂದು ಹೆಸರು ಕೂಡ ಐಗನ್ ಗೋಲ್ಡ್ಸ್ಟೈನ್ ಅಂತ. ಇವ್ರ ಪ್ರಕಾರ ಪ್ರೋಟಾನ್ ಅನ್ನು ಯಾವ ರೀತಿ ಡಿಫೈನ್ ಮಾಡ್ತಾರಪ್ಪ ಅಂದರೆ, ಪ್ರೋಟಾನ್ ಈಸ್ ಎ ಫಂಡಮೆಂಟಲ್ ಪಾರ್ಟಿಕಲ್. ಕ್ಲಿಯರ್? ಪ್ರೋಟಾನ್ fundamental particle present in an atom carrying unit positive charge. Carrying unit positive charge. ಗೊತ್ತಿರಲಿ, carrying unit positive charge. Unit positive charge ಅಂತ ಹೇಳಿದ್ರೆ ಇದು ಕೂಡ 1.6 10 to the power of -19 coulomb. Carrying unit positive charge and mass is equal to hydrogen atom, and mass nearly equal to that of hydrogen atom, and mass is nearly equal to the mass of hydrogen atom. So and this is 1.672 to 10 to the power of -27 kilogram. This is the definition of proton. Clear? So ಇಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇನ್ನೊಂದು ಪಾರ್ಟಿಕಲ್ ಉಳ್ಕೊಂಡಿದೆ, ದಟ್ ಇಸ್ ಕಾಲ್ಡ್ ಆಸ್ ದ ನ್ಯೂಟ್ರಾನ್. ಸೊ ಆ ನ್ಯೂಟ್ರಾನ್ ಸ್ಟಡಿ ಮಾಡೋದಕ್ಕೆ ಮುಂಚೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಫಂಡಮೆಂಟಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಎನ್ ಆಟಮ್ ಕ್ಯಾರಿಂಗ್ ಯೂನಿಟ್ ನೆಗೆಟಿವ್ ಚಾರ್ಜ್. ಯೂನಿಟ್ ನೆಗೆಟಿವ್ ಚಾರ್ಜ್ ಅಂತ ಹೇಳಿದರೆ ಬ್ರಾಕೆಟಲ್ಲಿ 1.6 into 10 to the power of -19 ಕೂಲಮ್. ಆ್ಯಂಡ್ ಮಾಸ್ ಈಸ್ ನೆಗ್ಲಿಜಿಬಲ್, ಮಾಸ್ ಇಲ್ಲ. ಪ್ರೋಟಾನಿಗೆ ಮಾಸ್ ಇದೆ. ಇದೇ ಪ್ರೋಟಾನಿಗೆ ತೊಗೊಂಡೋದ್ರೆ ಈಗ ಫಂಡಮೆಂಟಲ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಎನ್ ಆಟಮ್ ಕ್ಯಾರಿಂಗ್ 1 unit positive charge. 1 unit positive charge. So 1.67 to 10 to the power of -1.6 10 to the power of -19 coulomb. Clear? ಅದರ ಜೊತೆಗೆ ದಿಸ್ ಮಾಸ್ ಈಸ್ ನಿಯರ್ಲಿ ಈಕ್ವಲ್ ಟು ದ atomic mass of hydrogen. This mass is exactly nearly equal to the atomic mass of hydrogen. Atomic mass of hydrogen is 1.67 to 10 to the power of -27 kilogram. That's all. ಸೊ ಹಾಗಾಗಿ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ, ಮಾಸ್ ಇಲ್ಲ. ಪ್ರೋಟಾನಿಗೆ ಚಾರ್ಜು ಇದೆ ಮತ್ತು ಮಾಸ್ ಇದೆ. ಸೊ ಎಲೆಕ್ಟ್ರಾನ್ಸಿಗೆ ಮಾಸು ನೆಗ್ಲಿಜಿಬಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯೂನಿಟ್ ಚಾರ್ಜ್ ಅಂತ ಬಂದಾಗ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಸೊ ದೇ ಹ್ಯಾವ್ ಸೇಮ್ ಮ್ಯಾಗ್ನಿಟ್ಯೂಡ್. ಎಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಹ್ಯಾವ್ ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ opposite signs. Electron and protons are same magnitude but opposite signs. Negative ಬಂದರೆ ಎಲೆಕ್ಟ್ರಾನ್, ಪಾಸಿಟಿವ್ ಬಂದರೆ ಪ್ರೋಟಾನ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂಟ್ರಾನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ.